ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಮಿತ್ರರಾದ ಗುರುರಾಜ ಆಚಾರ್ಯರು ಹೇಳಿದ ಹಾಗೆ ಈ ಏನು ದಶಪ್ರಮತಿ ಪ್ರಕಾಶನ ಏನು ಆಯೋಜನೆ ಮಾಡಿ ಇಲ್ಲಿ ನಿರಂತರ ಗೀತಾ ಪ್ರವಚನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಾಗುವಂತೆ ಆಯೋಜಿಸಿದ ಒಂದು ಬಳಗ, ಗೆಳೆಯರ ಬಳಗದಲ್ಲಿ ಪ್ರಾರಂಭದಿಂದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಂಥ CM ನಾಗೇಂದ್ರ ಅವರು ನಮ್ಮ ಕಣ್ಮುಂದಿಲ್ಲ ಈಗ. ಅವರು ನಾನು ಬೆಂಗಳೂರಿನಲ್ಲಿ ಉಪನ್ಯಾಸ ಮಾಡೋ ಮುಂಚೆ, ಬಹಳ ವರ್ಷಗಳ ಮುಂಚೆ, ಇನ್ನೂ ಕೆಲವು ವರ್ಷಗಳ ಮುಂಚೆ ಅವರು ಉಡುಪಿಯಲ್ಲಿ ಯಾವುದೋ ಒಂದು ಉದ್ಯೋಗದಲ್ಲಿ ಉಡುಪಿಯಲ್ಲಿದ್ದರು. ಆವಾಗ ನಮ್ಮ ಮನೆ ಬಂದು ಉಪನಿಷತ್ತುಗಳನ್ನ ಪಾಠ ಕೇಳ್ತಾಯಿದ್ರು. ಆವಾಗದಿಂದ ಅವರಿಗೆ ನನಗೂ ಸಂಪರ್ಕ ಆಗಿತ್ತು. ಇಲ್ಲಿ ಬಂದ ಮೇಲೂ ತುಂಬ ಹಚ್ಚಿಕೊಂಡಿದ್ದರು. ಎಷ್ಟೋ ಸಮಯಗಳ ಕಾಲ ಎಲ್ಲಾರ ಕಾರ್ಯಕ್ರಮಕ್ಕೆ ಹೋಗಬೇಕಾದಾಗ ಅವರೇ ಅವರ ವಾಹನದಲ್ಲಿ ನನ್ನ ಕರ್ಕೊಂಡು ಹೋಗ್ತಾಯಿದ್ದರು. ತುಂಬ ಇಂಥ ವಿಷಯಗಳಲ್ಲಿ ಆಸಕ್ತಿಯಿಂದ ಒಂದು ಸಾತ್ವಿಕ ಜೀವ. ಭಗವಂತ ಅವರು ಮಾಡಿದ ಸೇವೆಗೆ ಅವರಿಗೆ ಒಳ್ಳೆಯ ಫಲವನ್ನು ಕೊಟ್ಟು ಅವರಿಗೆ ಇನ್ನೂ ಹೆಚ್ಚು ಶ್ರೇಯಸ್ಸಾಗತಕ್ಕಂಥ ಪುನರ್ಜನ್ಮ ಕೊಡಲಿ, ಅವರಿಗೆ ಅಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಅವಕಾಶ ಭಗವಂತ ಅವರಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಮತ್ತೆ ಭಗವದ್ಗೀತೆಗೆ ಪ್ರವೇಶ ಮಾಡ್ತಾ ಇದ್ದೇನೆ. ನಾವು 15ನೇ ಅಧ್ಯಾಯದಲ್ಲಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬೇಕಾದ ಅನುಸಂಧಾನ, ಸಾಧನದ ಅನುಸಂಧಾನವನ್ನು ಹೇಳತಕ್ಕಂಥ 5 ಶ್ಲೋಕಗಳನ್ನು, ನಿರ್ಮಾಣ ಮೋಹಾಃ ಜಿತಸಂಗದೋಷಾಃ ಅಧ್ಯಾತ್ಮ ನಿತ್ಯಾಃ ವಿನಿವೃತ್ತ ಕಾಮಾಃ ದ್ವಂದ್ವೈರ್ ವಿಮುಕ್ತಾಃ ಸುಖದುಃಖ ಸಂಜ್ಞೈಃ ಗಚ್ಚಂತ್ಯಮೂಢಾಃ ಪದಂ ಅವ್ಯಯಂ ತತ್. ಸಾಧನೆ ಯಾವ ರೀತಿ, ಒಬ್ಬ ಸಾಧಕನಲ್ಲಿ ಯಾವ ರೀತಿಯ ಗುಣಗಳಿರಬೇಕು ಅಂತ ಅನ್ನೋದನ್ನು ಹೇಳಿದಂಥ 5 ಶ್ಲೋಕಗಳನ್ನು ನೋಡಿದ್ದೇವೆ. ಅಂದರೆ ನಾವು 15ನೇ ಅಧ್ಯಾಯದಲ್ಲಿ ಇನ್ನೂ 15 ಶ್ಲೋಕಗಳನ್ನು ನೋಡೋದು ಬಾಕಿ ಇದೆ. 15ನೇ ಅಧ್ಯಾಯದಲ್ಲಿ 20 ಶ್ಲೋಕಗಳಿವೆ, ಇನ್ನು 15 ಶ್ಲೋಕಗಳನ್ನು ನೋಡಬೇಕು. ಅದು ಮುಂದೆ ಹೇಳುವಂಥದ್ದು. ಇಷ್ಟ ತನಕ ಸಾಧನೆಯನ್ನು ಹೇಳಿದರೆ ನೀವು ಅಂಥ ಸಾಧಕರು ಭಗವಂತನ ಸ್ವರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥದ್ದು. ಭಗವಂತನ ಅನುಸಂಧಾನ ಹೇಗಿರಬೇಕು, ನಾವು ಯಾವ ರೀತಿ ಭಗವಂತನ ಚಿಂತನೆ ಮಾಡಬೇಕು. ಯಾಕಂದರೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳುವಂಥ ತುಂಬ ಮಂದಿಗಳಿದ್ದಾರೆ. ಅದರಲ್ಲಿ ಎಲ್ಲ ಏಕರೂಪತೆ ಇಲ್ಲ. ಚಿಂತನೆ ಹೇಗೆ ಮಾಡಬೇಕು ಭಗವಂತನನ್ನು ಅಂದರೆ, ಕೆಲವರು ಹೇಳ್ತಾರೆ ದೇವರು ಅನಂತ ಗುಣ ಪರಿಪೂರ್ಣ ಅಲ್ಲ, ನಮಗಿಂತ ಹೆಚ್ಚು ಗುಣ ಇದೆ ಅಷ್ಟೇ, ಅಷ್ಟಗುಣಗಳು ಅಂತ ಹೇಳ್ತಾರೆ ನೈಯಾಯಿಕರು. 8 ಗುಣಗಳು ದೇವರಲ್ಲಿರೋದು, ಅನಂತ ಗುಣಗಳಿಲ್ಲ ಅಂತ. ಆಮೇಲೆ ನಾನೇ ದೇವರು ಅಂತ ನೀವು ಉಪಾಸನೆ ಮಾಡಬೇಕು, ನಿಮಗೆ ಬಿಟ್ಟು ದೇವರು ಇಲ್ಲ ಅಂತ ಕೆಲವರು. ದೇವರು ನಮ್ಮ ಸ್ವಾಮಿ, ನಾವು ದೇವರ ಎಂದೆಂದಿಗೂ ದೇವರ ಉಪಾಸಕರು ಹೊರತು ನಾವೇ ಎಂದು ದೇವರಾಗೋದು ಸಾಧ್ಯ ಇಲ್ಲ, ಅವನು ಅನಂತ ಗುಣ, ನಾವು ಅಲ್ಪರು ಅನ್ನೋದಕ್ಕೆ ಉಪಾಸನೆ ಮಾಡಿ. ಹೀಗೆ ದೇವರನ್ನು ನಂಬುವವರಲ್ಲೇ ಬೇರೆ ಬೇರೆ ಅಭಿಪ್ರಾಯ ಭೇದಗಳಿವೆ. ಮತ್ತು ಒಂದು ಸಮಸ್ಯೆ ಏನು ಗೊತ್ತುಂಟಾ, ಪ್ರತಿಯೊಬ್ಬ ವ್ಯಕ್ತಿಯೂ, ಅದು ಆ ಮತ ಈ ಮತ ಅಂತಲ್ಲ, ಪ್ರಪಂಚದಲ್ಲಿರತಕ್ಕ ಪ್ರತಿಯೊಬ್ಬನು, ಅವನು ಹಿಂದೂ ಇರಬಹುದು, ಅವನು ಕ್ರೈಸ್ತ ಇರಬಹುದು, ಅವನು ಮುಸಲ್ಮಾನ ಇರಬಹುದು, ಹಿಂದೂಗಳಲ್ಲಿ ಅವನು ಶೈವ ಇರಬಹುದು ಅಥವಾ ವೈಷ್ಣವ ಇರಬಹುದು, ಪ್ರತಿಯೊಬ್ಬನೂ ಕೂಡ ತನ್ನ ನಂಬಿಕೆ, ತನ್ನ ಮತವೇ ಕರೆಕ್ಟು, ಉಳಿದದ್ದೆಲ್ಲ ಅಪ್ರಯೋಜಕ ಅನ್ನುವಂಥ ಭಾವನೆಯನ್ನು ಸಾಮಾನ್ಯ ಬೆಳೆಸಿಕೊಂಡಿರ್ತಾನೆ. ಉಳಿದದ್ದು ಸರಿ ಇಲ್ಲ, ನಾನು ಏನು ಉಪಾಸನೆ ಮಾಡ್ತೇನೆ, ನನ್ನ ಸಂಪ್ರದಾಯ ಏನು ಅದೇ ಸರಿ ಅಂತ. ಪ್ರತಿಯೊಬ್ಬರಿಗೂ ತಮ್ಮ ವಿಚಾರಧಾರೆ ಸರಿ ಅಂತಕ್ಕಂಥ ಇದು ಎಲ್ಲರಲ್ಲಿಯೂ ಇರುವ ಮಹಾಭ್ರಮೆ. ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾನೆ, ತಾವು ಯೋಚನೆ ಮಾಡುವುದೇ ಕರೆಕ್ಟು, ಉಳಿದವರದ್ದು ಸರಿಯಲ್ಲ ಅಂತ. ಹಾಗಾಗಿ ಈ ಮತೀಯ ಸಂಘರ್ಷಗಳು ಬರುವುದೇ ಅದರಿಂದ.
ನನ್ನದು ಕರೆಕ್ಟು ಅಂತ ನನ್ನಷ್ಟಕ್ಕೆ ನಾನು ಸುಮ್ಮನೆ ಕೂತರೆ ಸಮಾಜಕ್ಕೇನು ಹಾನಿ ಇಲ್ಲ, ನನ್ನದೇ ಕರೆಕ್ಟು, ಆದ್ದರಿಂದ ನೀವು ನನ್ನ ಮತಕ್ಕೆ ಸೇರಿರಿ ಅಂತ ಪ್ರಲೋಭನೆ ಮಾಡಲಿಕ್ಕೆ ಹೋದರೆ, ಹಿಂಸೆ ಮಾಡಲಿಕ್ಕೆ ಹೋದರೆ ಅದು ಲೋಕಕಂಟಕತನ ಆಗುತ್ತೆ. ಇದು ನಮ್ಮದು ಮಾತ್ರ ಕರೆಕ್ಟ್ ಅನ್ನೋ ಭ್ರಮೆಯೇ ಧರ್ಮ ಅನ್ನೋದು ಲೋಕಕ್ಕೆ ಅಪಾಯಕಾರಿಯಾಗಿ ಪರಿವರ್ತಿಸಲಿಕ್ಕೆ ಕಾರಣವಾಗಿರತಕ್ಕಂಥ ಭ್ರಮೆ. ಆದ್ದರಿಂದ ನಿಜವಾಗಿ ಉಪಾಸನೆ ಹೇಗೆ ಮಾಡಬೇಕು ಅಂತ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳದೆ ಉಪಾಸನೆ ಮಾಡುವುದು ಒಂದು ದೊಡ್ಡ ಗಂಡಾಂತರವೇ. ಯಾಕೆಂದರೆ ತಪ್ಪು ಉಪಾಸನೆ ಮಾಡಿದರೆ ನಾವು ತಪ್ಪು ಫಲವನ್ನು ಪಡಿತೇವೆ. ಏನು ಬೇಕಾದ್ರೆ ಉಪಾಸನೆ ಮಾಡಿ ಕೊನೆಗೆ ಸತ್ಯ ತಿಳಿಯುತ್ತೆ ಅಂತ ಕೆಲವರು ಹೇಳ್ತಾರೆ, ಹಾಗಾಗೋಲ್ಲ. ನಾವು ತಪ್ಪು ಉಪಾಸನೆ ಮಾಡಿದರೆ ತಪ್ಪು ದಾರಿಯಲ್ಲೇ ಹೋಗ್ತೇವೆ, ಸರಿಯಾದ ಉಪಾಸನೆ ಮಾಡಿದರೆ ಆ ದಾರಿಯಲ್ಲೇ. ಅದರಿಂದ ನಾವು ಯಾವ ದಾರಿಯಲ್ಲಿ ಸಾಗಬೇಕು, ಏನು ಉಪಾಸನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಕೃಷ್ಣ ನಮ್ಮ ಉಪಾಸನೆ ಹೇಗಿರಬೇಕು ಅನ್ನೋ ಸ್ಪಷ್ಟ ನಿರ್ದೇಶನವನ್ನು, ಭಗವಂತನ ಬಗ್ಗೆ ನಮ್ಮ ಚಿಂತನೆ ಹೇಗಿರಬೇಕು ಅಂತ, ನಾವು ಅವನನ್ನು ಧ್ಯಾನ ಮಾಡಿ, ಮೆಡಿಟೇಷನ್, ಹೌ ಟು ಮೆಡಿಟೇಟ್ ಬಹಳ ಮುಖ್ಯ. ಅದು ಧ್ಯಾನ ಮಾಡಿ ಅಂತ ಹೇಳಿದ ಕೂಡಲೇ ಏನು ಅಂತ ಧ್ಯಾನ ಮಾಡೋದು? ನಮ್ಮ ಅಜ್ಞಾನವನ್ನೇ ನಾವು ಧ್ಯಾನ ಮಾಡ್ತೇವೆ. ನಮ್ಮಲ್ಲಿರ್ತಕ್ಕ ತಪ್ಪು ತಿಳುವಳಿಕೆಗಳೇ ನಮ್ಮ ಧ್ಯಾನಕ್ಕೆ ಗೈಡೆನ್ಸ್ ಕೊಡ್ತವೆ. ಅದರಿಂದ ಧ್ಯಾನ ಮಾಡಬೇಕಾಗಿದ್ದರೆ ಮೊದಲು ಅದಕ್ಕೆ ಬೇಯಿಸಬೇಕಲ್ಲ, ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥ ಸರಿಯಾದ ನಿರ್ದೇಶನ ಇಲ್ಲದೇ ಇದ್ದರೆ ಹುಚ್ಚು ಹುಚ್ಚಾಗಿ ಧ್ಯಾನ ಮಾಡ್ಬೋದು. ಅದರ ಅಪಾಯ ನಾವು ಏನು ಧ್ಯಾನ ಮಾಡ್ತೇವೋ ಅದೇ ನಮ್ಮ ಧ್ಯಾನದಲ್ಲಿ ಕನ್ಫರ್ಮ್ ಆಗುತ್ತೆ. ತಪ್ಪನ್ನು ಧ್ಯಾನ ಮಾಡಿದರೆ ತಪ್ಪಿನದ್ದೇ ರಿಯಲೈಸೇಷನ್ ಆಗಿ ಅದು ನನಗೆ ಸಾಕ್ಷಾತ್ಕಾರ ಆಯಿತು, ಅದೇ ಕರೆಕ್ಟು ಅಂತ ಭ್ರಮಿಸಿ ಬಿಡ್ತೇವೆ. ಅದರಿಂದ ಸಾಕ್ಷಾತ್ಕಾರ ಎಲ್ಲವೂ ಸತ್ಯದ್ದೇ ಆಗಬೇಕಾಗಿಲ್ಲ. ನಾವು ಏನನ್ನು ಧ್ಯಾನ ಮಾಡ್ತೇವೆ ಅದು ಸಾಕ್ಷಾತ್ಕಾರ ಆಗೋದು ಬಹಳ ದೊಡ್ಡ ಅಪಾಯ ಇದು. ಹಾಗಾಗಿ ಅವರು ಒಳಗಿನಿಂದ ಕಂಡವರು ಬಹಳ ಜನ ಇದ್ದಾರೆ. ಸತ್ಯವನ್ನು ಕಂಡಿದ್ದಾರೋ ಸುಳ್ಳನ್ನು ಕಂಡಿದ್ದಾರೋ ಅನ್ನೋದು ಮುಖ್ಯ. ಒಳಗಿನಿಂದ ಸುಳ್ಳನ್ನು ಕಂಡವರು ಸಾಕ್ಷಾತ್ಕಾರಿಗಳೇ. ಈ ಅಪಾಯ ಬಹಳ ಜನಕ್ಕೆ ಗೊತ್ತಿಲ್ಲ. ಏನೋ ಅಂತರ್ದರ್ಶನ ಒಳ್ಳೆ ಸತ್ಯದ ಅಂತರ್ದರ್ಶನ ಎರಡು ವಿಧ. ಸತ್ಯಸ್ಯ ಅಂತರ್ದರ್ಶನಂ ಮಿಥ್ಯಾ ಅಂತರ್ದರ್ಶನಂ ಅಂತ. ಸತ್ಯವನ್ನು ಕಾಣಬಹುದು ಒಳಗಿನಿಂದ, ಕನಸಿನ ಹಾಗೆ ಅದು. ಧ್ಯಾನದಲ್ಲಿ ಕನಸಿನ ಹಾಗೆ ಮಾನಸಿಕವಾದ ಚಿತ್ರಣ ಅದು. ಮನಸ್ಸು ಒಳಗಿನಿಂದ ಒಂದು ಚಿತ್ರವನ್ನು ಮಾಡಿ ನಿಮಗೆ ತೋರಿಸುತ್ತೆ. ಅದು ಕನಸಿನಲ್ಲಿ ಬಿದ್ದದ್ದು ಹೇಗೆ ಸುಳ್ಳಾಗಬಹುದೋ ಹಾಗೆ ಧ್ಯಾನದಲ್ಲಿ ಬಿದ್ದದ್ದು ಸುಳ್ಳಾಗ್ಬೋದು. ಈ ವಿಷಯ ಬಹಳ ಜನ ಗೊತ್ತಿಲ್ಲ. ಅವರು ಬಹಳ ಅಂತರ್ದರ್ಶನ ಆದವರು, ಧ್ಯಾನ ಯೋಗಿಗಳು, ಒಳಗಿಂದ ಎಲ್ಲ ಕಂಡಿದ್ದಾರೆ ಅಂತ ಜನ ಹುಚ್ಚು ಕಟ್ತಾರೆ. ಆದರೆ ಹೊರಗಿನಿಂದ ಕಂಡದ್ದು ಎಷ್ಟು ಢೋಂಗಿ ಇರಬಹುದೋ ಒಳಗಿನಿಂದ ಕಂಡದ್ದು ಅಷ್ಟೇ ಸುಳ್ಳಿರಬಹುದು. ಅದು ಸತ್ಯವನ್ನು ಕಾಣುವುದು ಬಹಳ ಮುಖ್ಯ. ಹಾಗಾದರೆ ಧ್ಯಾನಕ್ಕೆ ಸತ್ಯದ ಬೇಸ್ ಬೇಕು, ಪಂಚಾಂಗ ಫೌಂಡೇಶನ್. ಅದು ಇಲ್ಲದೇ ಇದ್ದರೆ ಧ್ಯಾನವೂ ಕೂಡ ನಮ್ಮನ್ನು ತಪ್ಪು ದಾರಿಗೆ ಒಯ್ಯುವ ಅಪಾಯ ಉಂಟು. ಅದಕ್ಕೋಸ್ಕರ ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಭಗವಂತನ ಚಿಂತನೆ ಹೇಗಿರಬೇಕು ಅಂತ. ಕಷ್ಟ ಏನು ಅಂತಂದರೆ ಈ ಕೃಷ್ಣ ಹೇಳುವಾಗಲೂ ಅದನ್ನು ಸ್ವಲ್ಪ ಅಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ತಾನೆ, ಪೂರ್ತಿ ಸ್ಪಷ್ಟವಾಗಿ ಹೇಳೋದಿಲ್ಲ. ಯಾಕೆಂದರೆ ಅರ್ಹರಾದವರಿಗೆ ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಲಿ, ಅನರ್ಹರು ತಪ್ಪು ತಿಳ್ಕೊಂಡು ಹಾಳಾಗಲಿಲ್ಲ. ಎಲ್ಲ ಶಾಸ್ತ್ರಗಳು ಹಾಗೆ ಒಂಥರ ಆಂಬಿಗ್ವಿಟಿ ಅಂತ ಹೇಳ್ತೇವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಆಂಬಿಗ್ವಿಟಿ ಈಸ್ ದ ಎಸೆನ್ಸ್ ಆಫ್ ಆರ್ಟ್ ಅಂತ. ಅಷ್ಟೇ ಅಲ್ಲ, ಆಂಬಿಗ್ವಿಟಿ ಈಸ್ ದ ಎಸೆನ್ಸ್ ಆಫ್ ಫಿಲಾಸಫಿ ಆಲ್ಸೋ. ಶಾಸ್ತ್ರ ಯಾವುದನ್ನು ನ್ಯೂಸ್ ಪೇಪರ್ನಲ್ಲಿ ಬರೆಯುವಂತೆ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳೋದಿಲ್ಲ. ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗುವ ರೀತಿ ಒಂದು ಥರದ ಅಸ್ಪಷ್ಟತೆ ಇರ್ತದೆ. ಹಾಗೆ ಇದರಲ್ಲಿಯೂ ಕೆಲವು ಶ್ಲೋಕಗಳು ಸ್ವಲ್ಪ ಅಸ್ಪಷ್ಟತೆ ಇವೆ. ಅದನ್ನು ಪೂರ್ವೋತ್ತರಗಳಿಗೆ ಅವಿರುದ್ಧವಾಗಿ ನಾವು ಅರ್ಥ ಹಚ್ಚಿಕೊಳ್ಳಬೇಕು. ಅಂದರೆ ನಮ್ಮ ಸಾಧನೆ, ನಮ್ಮ ಯೋಗ್ಯತೆಯಿಂದ ನಾವು ಅದನ್ನು ತಿಳ್ಕೊಳ್ಬೇಕು, ಯಾರೋ ಹೇಳಿದರು ಅಂತಲ್ಲ. ಅಂಥ ಮುಂದೆ ಮತ್ತೆ ಇನ್ನೊಂದೇನು ಅಂದರೆ, ಈ ಮುಂದೆ ಬರತಕ್ಕಂಥ ಶ್ಲೋಕಗಳು ಪ್ರತಿಯೊಬ್ಬ ಮತಾಚಾರ್ಯರು ಕೂಡ ಏನು ಅಂದರೆ, ಸಮಸ್ತ ವೇದಗಳ ಸಮಸ್ತ ಶಾಸ್ತ್ರಗಳ ಸಾರ ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ ಅಂತ. ಸೊ 15ನೇ ಅಧ್ಯಾಯದಲ್ಲಿ ಇಡೀ ಭಾರತೀಯ ತತ್ವಶಾಸ್ತ್ರದ ಪೂರ್ಣ ಸಾರ, ಕ್ವಿಂಟೆಸೆನ್ಸ್ ಆಫ್ ಎಂಟೈರ್ ಇಂಡಿಯನ್ ಫಿಲಾಸಫಿ ಅದು ಬಂದಿದೆ. ಅದರಲ್ಲಿಯೂ ಈ ಮುಂದಿನ ಭಾಗದಲ್ಲಿ ಉಪಾಸನೆಯ ಭಾಗದ ಭಗವಂತನ ಅನುಸಂಧಾನ ಹೇಳುವಾಗ ಭಾಳ ಸ್ಪಷ್ಟವಾಗಿ ಜೀವ, ಜಗತ್ತು, ಭಗವಂತ ಇದರ ಅನುಸಂಧಾನ ಹೇಗಿರಬೇಕು, ಈ ತ್ರಿಪುಟಿ, ವಿಶ್ವ ಅಂದರೆ ಏನು, ಭಗವಂತ ಅಂದರೆ ಏನು, ಜೀವ ಅಂದರೆ ಏನು, ಇದರ ಸಂಬಂಧಗಳು ಒಂಥರ ಇದೊಂದು ತ್ರಿಕೋಣ, ಟ್ರ್ಯಾಂಗ್ಯುಲರ್ ಕಾನ್ಸೆಪ್ಟ್. ಅದನ್ನು ಹೇಗೆ ಅನುಸಂಧಾನ, ಈ ತ್ರಿಕೋಣದ ಕಲ್ಪನೆಯಲ್ಲಿ ಯಾರ್ಯಾರ ಸ್ಥಾನ ಎಲ್ಲೆಲ್ಲಿ ಇರಬೇಕು ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿದೆ. ಆದರೂ ಅಂದರೆ ಹೇಗೆ ಹೇಳಬೇಕು, ಅನೇಕ ಸಂಗತಿಗಳನ್ನು ಸ್ಪಷ್ಟವಾಗಿ ಆದರೂ ಅಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಹೇಳಬೇಕು, ಸ್ಪಷ್ಟವಾಗಿದೆ ಅಂದರೆ ನೀವು ಸಾಧನೆ ಮಾಡಿದರೆ ಆ ಅರ್ಥ ಸ್ಪಷ್ಟವಾಗುತ್ತೆ.
ಇಲ್ಲ ಯಾರ್ಯಾರೋ ಬರೆದಿರುವ ಸಾಧನೆ ಮಾಡಿದವರು ಬರೆದ ಅನುವಾದವನ್ನು ಓದಿದರೆ ನಿಮಗೆ ಗೀತೆಯು ಅಸ್ಪಷ್ಟವಾಗ್ಬಿಡುತ್ತೆ. ಅಂಥ ಮಾತುಗಳು ಅದೇ ಇಡೀ ಭಗವದ್ಗೀತೆಯ ಸಾರ ಮುಂದೆ ಬರತಕ್ಕಂಥದ್ದು ಬಹಳ ಮಹತ್ವದ್ದು. ನಾವು 15 ಅಧ್ಯಾಯ ಮುಗಿಸಿದರೆ ಮತ್ತೆ ಭಗವದ್ಗೀತೆ ಸ್ವಲ್ಪ ಇರೋದು. 16ನೇ ಅಧ್ಯಾಯವು ಸಣ್ಣದು, 24 ಶ್ಲೋಕ. 17ನೇ ಅಧ್ಯಾಯದಲ್ಲಿ 28 ಶ್ಲೋಕ, ಇವೆಲ್ಲ ಚಿಕ್ಕ ಚಿಕ್ಕ ಅಧ್ಯಾಯಗಳು. ಕೊನೆಯ ಅಧ್ಯಾಯ ಸ್ವಲ್ಪ ದೊಡ್ಡದಿದೆ, ಆದರೂ ನಾವು ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದ್ದೇವೆ. 15ನೇ ಅಧ್ಯಾಯ ಮುಗೀತು ಅಂದರೆ ಭಗವದ್ಗೀತೆ ಮುಕ್ತಾಯ ಆಯಿತು ಅಂತ. ಯಾಕೆಂದರೆ ಏಷ್ಯತ್ತು ನಿಶ್ಚಿತ ಮೆತ್ತ ಅತೀತತ್ತು. 15ನೇ ಅಧ್ಯಾಯ ಆಯಿತು ಅಂದರೆ ಭಗವದ್ಗೀತೆ ಪೂರ ಆಯಿತು ಅನ್ನೋ ಹಾಗೆ. ಹಾಗಾಗಿ ಮುಂದೆ ಇರತಕ್ಕಂಥ ಶ್ಲೋಕಗಳು ಉಪಾಸನೆಯ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡುವವರಿಗೆ, ಬರೀ ವಾಕ್ಯಾರ್ಥವೇ ವೇದಾಂತ ಆದವರಿಗೆ ಭಗವದ್ಗೀತೆ ಬೇಡ. ಭಗವದ್ಗೀತೆ ಕಟ್ಟಿಕೊಂಡು ಏನು ಮಾಡಬೇಕು? ವಾಕ್ಯಾರ್ಥ ಮಾಡಲಿಕ್ಕೆ ಭಗವದ್ಗೀತೆ ಇಲ್ಲದಿದ್ದು ನಡೀತದೆ. ಆದರೆ ವಾಕ್ಯಾರ್ಥ ವೇದಾಂತ ಅಲ್ಲ. ವೇದಾಂತ ಅಂತಂದರೆ ಅಂತರಂಗದ ಚಿಂತನೆ, ಅಂತರಂಗದ ಬೆಳವಣಿಗೆ ಅಂತ. ಯಾರಿಗೆ ಅಂತರಂಗದ ಚಿಂತನೆಯಲ್ಲಿ ಕಾಳಜಿ ಇದೆ ಅವರಿಗೆ ಈ ಮುಂದಿನ ಭಾಗ ಬಹಳ ಮಹತ್ವದ್ದಾಗತ್ತೆ. ಇಷ್ಟು ಪೀಠಿಕೆ ನಾನು ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಡೀ ತಮ್ಮ ಪೂರ್ತಿ ಗಮನ ಮುಂದಿನ ಭಾಗಕ್ಕೆ ಇರಬೇಕು. ಯಾಕೆಂದರೆ ಇಡೀ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು, ಹೇಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳುವ ಸಮಸ್ತ ಸಾರ ಕೃಷ್ಣ ಮುಂದೆ ಹೇಳುವಂಥದ್ದು. ಅದರಲ್ಲಿ ನಾವು ಇವತ್ತು ನೋಡಬೇಕಾದಂಥ ಅಂದರೆ ಭಗವತ್ ಸ್ವರೂಪ ಚಿಂತನೆಯ ಮೊದಲನೆಯ ಶ್ಲೋಕ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಕಠೋಪನಿಷತ್ನಲ್ಲಿ ಬಂದಂಥ ಶ್ಲೋಕ. ಅದರದ್ದೇ ಸಾರ ಕೃಷ್ಣ ಹೇಳೋದು. ಕಠೋಪನಿಷತ್ನಲ್ಲಿದೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅನ್ನೋದು ಕಠೋಪನಿಷತ್ತಲ್ಲಿ ಬಂದದ್ದು. ಕಠೋಪನಿಷತ್ತಲ್ಲಿ ಯಮ ನಚಿಕೇತನಿಗೆ ಹೇಳಿದ್ದನ್ನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾಕೆಂದರೆ ಯಮ ಹೇಳಿದ್ದನ್ನು ಕೃಷ್ಣ ಹೇಳುವುದಲ್ಲ, ಕೃಷ್ಣ ಹೇಳಿದ್ದನ್ನು ಮೊದಲೇ ದೇವತೆಗಳಿಗೆ ಏನು ಭಗವಂತ ಹೇಳಿದ್ದ ಅದನ್ನು ಯಮ ನಚಿಕೇತನಿಗೆ ಹೇಳಿದ್ದು, ಅದನ್ನೇ ಮತ್ತೆ ಭೂಮಿಗೆ ಅವತರಿಸಿ ಬಂದು ಕೃಷ್ಣ ಈ ಅರ್ಜುನಿಗೆ ಹೇಳ್ತಾನೆ. ಯಮ ಹೇಳಿದ್ದನ್ನು ಕೃಷ್ಣ ಹೇಳುವುದಲ್ಲ, ಕೃಷ್ಣ ಹೇಳಿದ್ದನ್ನೇ ಯಮನು ಹೇಳಿದ್ದು, ಅದನ್ನೇ ಇಲ್ಲಿ ಭೂಮಿಯಲ್ಲಿ ಅವತರಿಸಿ ಬಂದು ಮನುಕುಲಕ್ಕೆ, ಮಾನವ ಪ್ರಪಂಚಕ್ಕೆ ಕೃಷ್ಣ ಬಿತ್ತರಿಸಿದ್ದು. ನ ತತ್ರ ಸೂರ್ಯೋ ಭಾತಿ, ಇದು ಎರಡು ವಿಧವಾಗಿ ತೆರೆಕೊಳ್ಳತಕ್ಕಂಥ ಮಂತ್ರ. ಭಗವಂತನನ್ನು ಸೂರ್ಯ ಬೆಳಗಿಸುವುದಿಲ್ಲ, ನ ತತ್ರ ಸೂರ್ಯೋ ಭಾತಿ. ಭಗವಂತನ ಲೋಕವನ್ನು ಸೂರ್ಯನ ಬೆಳಕಿನಲ್ಲಿ ನೋಡಲಿಕ್ಕೆ ಯಾಕಂದರೆ ಸೂರ್ಯನ ಬೆಳಕು ಅಲ್ಲಿ ಬರುವುದೇ ಇಲ್ಲ. ಒಂದು, ಭಗವಂತನನ್ನು ಸೂರ್ಯನ ಬೆಳಕಿನಲ್ಲಿ ನೋಡ್ಲಿಕ್ಕೆ ಬರುವುದಿಲ್ಲ. ನ ಚಂದ್ರ ಹಾಗಾದರೆ ಸೂರ್ಯನ ಬೆಳಕಿನಲ್ಲಿ ಬರಲಿಕ್ಕೆ ಬರುವುದಿಲ್ಲ ಅಂದರೆ ಹಾಗಾದರೆ ಹಗಲು ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ರಾತ್ರಿ. ನ ಚಂದ್ರ ತಾರಕ ಬಂದರು, ಚಂದ್ರದ ಬೆಳಕು, ಚಂದ್ರಿಕೆಯ ಬೆಳದಿಂಗಳ ಬೆಳಕಿನಿಂದಾಗಲಿ ಅಥವಾ ನಕ್ಷತ್ರಗಳ ಬೆಳಕಿನಿಂದಾಗಲಿ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಹಗಲು ನೋಡಲಿಕ್ಕೆ ಆಗೋದಿಲ್ಲ, ರಾತ್ರಿ ನೋಡಲಿಕ್ಕಿಲ್ಲ ಅಂತಾಯಿತು. ದೇವರನ್ನು ಈಗ ಸೂರ್ಯನನ್ನು ರಾತ್ರಿ ನೋಡಲಿಕ್ಕೆ ಆಗೋದಿಲ್ಲ, ಹಗಲು ನೋಡಲಿಕ್ಕೆ ಆಗುತ್ತೆ. ಚಂದ್ರನನ್ನು ಹಗಲು ನೋಡಲಿಕ್ಕೆ, ರಾತ್ರಿ ನೋಡಲಿಕ್ಕೆ ಆಗುತ್ತೆ. ಇವನನ್ನು ಹಗಲು ನೋಡಲಿಕ್ಕೆ ಆಗೋದಿಲ್ಲ, ರಾತ್ರಿ ನೋಡಲಿಕ್ಕೆ ಆಗೋದಿಲ್ಲ ಅಂತಾಯ್ತು. ಈಗ ನ ತತ್ರ ಸೂರ್ಯೋಭಾತಿ ನ ಚಂದ್ರಧಾರಣ. ನೀವು ಹಗಲು ರಾತ್ರಿ ಎಲ್ಲಿ ಹುಡುಕಿದರೂ ಭಗವಂತ ಕಾಣಿಸುವುದಿಲ್ಲ. ಯಾಕೆಂದರೆ ಸೂರ್ಯನ ಬೆಳಕಿನಲ್ಲಿ ದೇವರನ್ನು ಹುಡುಕಬೇಡಿ. ಮತ್ತು ಅಂದರೆ ಒಟ್ಟು ತಾತ್ಪರ್ಯ ಏನು ಗೊತ್ತುಂಟ, ಹೊರಗಿನ ಬೆಳಕಿನಿಂದ ಭಗವಂತನನ್ನು ಹೊರಗಿಂದ ಹೊರಗೆ ಹುಡುಕಬೇಡಿ ಅನ್ನೋದು ಮುಖ್ಯ. ನೀವು ದೊಂದಿ ಹಿಡ್ಕೊಂಡು ದೇವರು ಹೇಳಿದ್ದಾರೆ ಅಂತ ನೀವು ಹೋಗಿ ಹುಡುಕಿದರೆ ಯಾವ ಕ್ಷೇತ್ರದಲ್ಲೂ ದೇವರು ಸಿಗೋಲ್ಲ. ಹೊರಗಿನ ಬೆಳಕಿನಿಂದ ಹೊರಗಿಂದ ಹೊರಗೆ ಹುಡುಕುವವರಿಗೆ ದೇವರು ಸಿಗೋದಿಲ್ಲ. ಅದಕ್ಕೆ ಬೇಕಾಗಿರೋದು ಒಳಗಿನ ಬೆಳಕು. ಅದಕ್ಕೆ ನಕ್ಷತ್ರ ಸೂರ್ಯೋಭಾತಿ. ರಾತ್ರಿ ನೋಡುವ ಅಂದರೆ ಚಂದ್ರ ಮತ್ತು ತಾರಕೆಗಳು ಬೆಳೆಸುವುದಿಲ್ಲ, ಬೇಡ. ಚಂದ್ರ ಇಲ್ಲ, ನಕ್ಷತ್ರಗಳಿಲ್ಲ, ಮೋಡ ಕವಿದು ಬಿಟ್ಟಿದೆ, ಸೂರ್ಯನೂ ಇಲ್ಲ, ಕಗ್ಗತ್ತಲು, ಅಂಧಕಾರ, ಮಳೆಗಾಲ, ಮಿಂಚು ಮಿಂಚುತ್ತೆ, ಅದ್ರಲ್ಲಿ ಕಾಣ್ತಾನೋ ನೇಮಾ ವಿದ್ಯುತ್ತೋ ಅಂತ. ಮಿಂಚಿಗೂ ಭಗವಂತ ಮಿಂಚುವುದಿಲ್ಲ ಅಂತ. ಇಷ್ಟೆಲ್ಲ ಆದಮೇಲೆ ಮತ್ತೆ ಸೂರ್ಯನ ಬೆಳಕಿಗೆ ಕಾಣದ, ಸೂರ್ಯನ ಬೆಳಕು ಅವನ ಲೋಕವನ್ನು ಬೆಳಗಿಸುವುದಿಲ್ಲ, ಅವನು ಸೂರ್ಯನ ಬೆಳಕಿಗೆ ಕಾಣಿಸುವುದಿಲ್ಲ. ಚಂದ್ರ ನಕ್ಷತ್ರಗಳ ಬೆಳಕು ಅವನ ಲೋಕವನ್ನು ಬೆಳಗಿಸುವುದಿಲ್ಲ, ಅವನು ಚಂದ್ರ ನಕ್ಷತ್ರಗಳ ಬೆಳಕಿಗೆ ಕಾಣಿಸುವುದಿಲ್ಲ. ಮಿಂಚು ಅವನ ಲೋಕವನ್ನು ಮಿಂಚಿಸುವುದಿಲ್ಲ, ಅವನು ಮಿಂಚಿನ ಬೆಳಕಿಗೆ ಕಾಣುವುದಿಲ್ಲ. ಇಷ್ಟೆಲ್ಲ ಆದಮೇಲೆ ಬೆಂಕಿಯ ಬೆಳಕಿಗೆ, ನಮ್ಮ ಹಣತೆಯ ಬೆಳಕಿಗೆ ಕಾಣಿಸ್ತಾನೆ. ಕುತೋಯಂ ಅಗ್ನಿ. ಯಾವ ಹೊರಗಿನ ಬೆಳಕು ಅವನನ್ನು ತೋರಿಸಲಾರದು.
ಅಂತ ಅದನ್ನೇ ಹೇಳಿದ ಕೃಷ್ಣಲ್ಲಿ. ನ ತದ್ ಭಾಸಯತೆ ಸೂರ್ಯ, ಸೂರ್ಯ ಅವನನ್ನು ತೋರಿಸಿಕೊಡಲಾರ, ಸೂರ್ಯನ ಬೆಳಕಿನಲ್ಲಿ ನೀವು ಭಗವಂತನನ್ನು ಕಾಣಲಾರಿರಿ. ನ ಶಶಾಂಕ, ಚಂದ್ರನ ಬೆಳಕಿನಲ್ಲಿ ಅವನನ್ನು ನೋಡಲಾರಿರಿ. ನ ಪಾವಕಃ, ಬೆಂಕಿಯ ಬೆಳಕು, ಹಣತೆಯೋ ಅಥವಾ ಅಗ್ನಿಜ್ವಾಲೆಯೋ, ಅಗ್ನಿಕುಂಡದಲ್ಲಿ ಯಜ್ಞದಲ್ಲಿ ಉಪಯೋಗಿಸೋ ಬೆಂಕಿಯೋ. ಈ ಯಾಕೆ ಹೇಳಿದರು ಅಂದರೆ, ನಾವು ಉಪಾಸನೆ ಮಾಡೋ ಪ್ರತೀಕಗಳಿವೆಲ್ಲ. ಸೂರ್ಯದಲ್ಲಿ ಗಾಯತ್ರಿಯಿಂದ ಉಪಾಸನೆ ಮಾಡ್ತೇವೆ. ನೀವು ಗಾಯತ್ರಿಯಿಂದ ಉಪಾಸನೆ ಮಾಡಿದರೂ, ಸೂರ್ಯನಲ್ಲಿ ಇರತಕ್ಕ ಭಗವಂತನ ಉಪಾಸನೆ ಮಾಡಿದರೂ ಸೂರ್ಯನ ಬೆಳಕಿನಲ್ಲಿ ಅವನು ನೋಡಲಿಕ್ಕೆ ಆಗೋದಿಲ್ಲ. ಸೂರ್ಯನನ್ನು ಕಾಣ್ತೀರಷ್ಟೇ ಹೊರತು ಭಗವಂತ ಕಾಣೋಲ್ಲ. ಗಾಯತ್ರಿ ಜಪ ಮಾಡ್ತಾ ಸೂರ್ಯನ ನೋಡ್ತಾ ಕೂತ್ರೆ ದೇವರು ಕಾಣ್ತಾನ? ಕಾಣೋಲ್ಲ, ಸೂರ್ಯ ಕಾಣ್ತಾನೆ ಅಷ್ಟೇ. ಅದರಿಂದ ನೀವು ಸೂರ್ಯನಲ್ಲಿರತಕ್ಕ ಭಗವಂತನನ್ನು ಕಾಣಬೇಕಾದರೆ ಸೂರ್ಯನ ಬೆಳಕು ಸಾಕಾಗೋದು. ನ ತದ್ಭಾಸಯತೆ ಸೂರ್ಯ. ಆಮೇಲೆ ಚಂದ್ರಮಂಡಲ ಮಧ್ಯಸ್ಥನಾಗಿ ಭಗವಂತನ ಉಪಾಸನೆಗಳು ಅನೇಕ ಮಂತ್ರಗಳಲ್ಲಿದೆ. ಮುಖ್ಯವಾಗಿ ಚಂದ್ರಮಂಡಲ ಮಧ್ಯಸ್ಥನಾಗಿ ಧನ್ವಂತರಿ ಉಪಾಸನೆ ಇದೆ. ಧನ್ವಂತರಿ ಮಂತ್ರಕ್ಕೆ ಚಂದ್ರೌಘ ಕಾಂತಿ ಅಮೃತವರು ಕರೆಯಿರಿ ಜಗಂತ ಸಂಜೀವಿಯತ್ತಂ, ಚಂದ್ರಮಂಡಲ ಮಧ್ಯಸ್ಥನಾದ ಧನ್ವಂತರಿಯನ್ನು ಉಪಾಸನೆ ಮಾಡ್ತೇವೆ. ಆದರೆ ಚಂದ್ರನನ್ನು ನೋಡ್ತಾ ಧನ್ವಂತರಿ ಜಪ ಮಾಡಿದರೆ ಚಂದ್ರ ಕಾಣ್ತಾನೆ ಹೊರತು ಭಗವಂತ ಕಾಣೋಲ್ಲ. ಅಗ್ನಿಮುಖದಲ್ಲೇ ಆರಾಧನೆ ಭೂಲೋಕದಲ್ಲಿ. ಅಗ್ನಿ ಸ್ವಾಹ, ಅಗ್ನಿ ಯಾವಜ್ಜೀವಂ ಅಗ್ನಿಹೋತ್ರಂಜಿಹೋತಿ, ಅಗ್ನಿಯ ಮುಖದಲ್ಲೇ ದೇವರನ್ನು ಪೂಜೆ ಮಾಡಬೇಕು. ನೀವು ಪ್ರತಿಮೆ ಇದ್ದರೂ ಕೂಡ ಪ್ರತಿಮೆಯ ಮುಖದಲ್ಲಿ ಪೂಜೆ ಮಾಡಿದರೆ ಸಾಲದು, ಅಗ್ನಿಮುಖದಲ್ಲಿ ಪೂಜೆ ಮಾಡಲೇಬೇಕು ಅಂತ ವೇದಗಳಲ್ಲಿ ಹೇಳ್ತಾರೆ. ಹಿಂದಿನ ಕ್ರಮ ಏನಿತ್ತು ಅಂದರೆ, ದೇವರನ್ನು ನೀವು ಪ್ರತಿಮೆಯಲ್ಲಿ ಪೂಜೆ ಮಾಡಿ ಅಲಂಕಾರ ಪೂಜೆ ಎಲ್ಲ ಆಯಿತು, ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಆಯಿತು. ಆಮೇಲೆ ಅಗ್ನಿಯಲ್ಲಿ ಆಹುತಿ ಕೊಡೋದು, ಸಮರ್ಪಣೆ ಅದು ಅಗ್ನಿಹೋತ್ರ. ಆಮೇಲೆ ಮಂಗಳಾರತಿ. ಸೊ ದೇವರಿಗೆ ತಿನ್ನಿಸೋದು ಅಗ್ನಿಯ ಮೂಲಕ. ಯಾಕಂದರೆ ಬೇರೆ ಯಾವ ತಿನ್ನೋಲ್ಲ ಅವನು. ನೀವು ಎದುರಿಟ್ಟರೆ ನಾವೇ ತಿನ್ನಬೇಕು, ಅವನು ತಿನ್ನೋಲ್ಲ. ತುಳಸಿ ದಳ ಹಾಕಿ ನಾವೇ ತಿನ್ನೋದು. ಅಗ್ನಿಗೆ ಹಾಕಿದರೆ ಅಗ್ನಿ ಸ್ವಾಹ ತಿಂದುಬಿಟ್ಟ ಭಗವಂತ, ಮತ್ತೆ ನಮಗೆ ವಾಪಸ್. ಸೊ ಭಗವಂತನಿಗೆ ತಿನ್ನಿಸಬೇಕು ಅಂತ ನಾವು. ಅದರಿಂದ ಸಮರ್ಪಣೆ ಅಗ್ನಿಮುಖದಲ್ಲೇ ಆಗಬೇಕು ಅನ್ನೋ ಸಂಪ್ರದಾಯ ಇತ್ತು. ಧೂಪದೀಪ ಆದ ಮೇಲೆ ಅಗ್ನಿಮುಖದಲ್ಲಿ ಸಮರ್ಪಣೆ, ಆಮೇಲೆ ಮಹಾಮಂಗಳಾರತಿ ನಡೀತಿತ್ತು. ಈಗ ಏನಾಗುತ್ತೆ ಅಂದರೆ, ಉಡುಪಿಯಲ್ಲಿ ಆ ಸಂಪ್ರದಾಯ ಸ್ವಲ್ಪ ಮಟ್ಟಿಗೆ ಇದೆ. ಸ್ವಾಮಿಗಳು ಅಗ್ನಿಮುಖದಲ್ಲಿ ಹೋಮ ಮಾಡುವ ಹಾಗಿಲ್ಲ, ಅವರು ಅಗ್ನಿ ತ್ಯಾಗ ಮಾಡಿದವರು. ಸ್ವಾಮಿಗಳು ದೇವರ ಮುಂದೆ ತಂದಿಟ್ಟದ್ದನ್ನು ಮಧ್ವಾಚಾರ್ಯರು ಸಮರ್ಪಣೆ ಮಾಡ್ತಾರೆ ಅಂತ ತಾವು ಸುಮ್ಮನೆ ಪ್ರಾರ್ಥನೆ ಮಾಡಿಕೊಂಡು ಕೊಡ್ತಾರೆ. ಹೊರಗಡೆ ಪುರೋಹಿತರು ಅಗ್ನಿಮುಖದಲ್ಲಿ ಆಹುತಿ ಕೊಡ್ತಾರೆ. ಅದು ಏಕಕಾಲದಲ್ಲಿ ಇಲ್ಲಿ ಸಮರ್ಪಣೆ ಆಗುವಾಗ ಹೊರಗಿಂದ ಅಗ್ನಿಮುಖದ ಅರ್ಪಣೆಯೇ ನಿಜವಾದ ಪೂಜೆ ಅಂತ. ಆದರೆ ಯಾಕೆಂದರೆ ಅಗ್ನಿ ಅಂತರ್ಗತನಾದ ಭಗವಂತನ ಉಪಾಸನೆ ಮಾಡುವವರು ನಾವು. ನಮಗೆ ಪ್ರತೀಕ ಅಗ್ನಿ. ಋಷಿಗಳಿಗೆ ದೇವತೆಗಳಿಗೆ ಸೂರ್ಯ ಚಂದ್ರ ಎಲ್ಲ ಇದ್ದಾರೆ, ನಮಗೆ ನಿಜವಾಗಿ ಉಪಾಸನೆ ಅಗ್ನಿಯಲ್ಲಿ. ಆದರೆ ನ ಪಾವಕ, ನೀವು ಅಗ್ನಿಯನ್ನು ನೋಡ್ತಾ ಕೂತ್ಕೊಂಡ್ರೆ ಅಗ್ನಿ ಅಂತರ್ಗತರಾಗಿರತಕ್ಕ ಪರಶುರಾಮನೇ ನಿನ್ನ ರೂಪವನ್ನು ತೋರಿಸು ಅಂದರೆ ಕಾಣೋಲ್ಲ, ಅಗ್ನಿಯೇ ಕಾಣೋದು ಪರಮಾತ್ಮ. ಹೊರಗಿನ ಬೆಳಕಿನಲ್ಲಿ ಉಪಾಸನೆ ಮಾಡಿ, ಆದರೆ ಹೊರಗಿನ ಬೆಳಕೇ ದೇವರಲ್ಲ. ಅಥವಾ ಹೊರಗಿನ ಬೆಳಕಿನ ನೀವು ನೋಡ್ತಾ ಕೂತ್ರೆ ದೇವರು ಕಾಣೋಲ್ಲ. ಇವೆಲ್ಲ ಉಪಾಸನೆಯ ಪ್ರತೀಕಗಳು, ಬೆಳಕುಗಳು. ಭಗವಂತ ಬೆಳಕಿನ ಸ್ವರೂಪ ಅನ್ನೋದಕ್ಕೋಸ್ಕರ ಅಗ್ನಿಯಲ್ಲಿ ಉಪಾಸನೆ ಮಾಡ್ತೇವೆ, ಚಂದ್ರನಲ್ಲಿ ಮಾಡ್ತೇವೆ, ಸೂರ್ಯನಲ್ಲಿ ಮಾಡ್ತೇವೆ. ಅಲ್ಲಿ ನಕ್ಷತ್ರಗಳು ಮತ್ತು ಮಿಂಚು ಇದೆ, ಅದು ಉಪಾಸನೆಗೆ ಸಂಬಂಧಪಟ್ಟದ್ದಲ್ಲ, ಅದು ಬೆಳಕು ಹೌದು. ಅದನ್ನು ಇಲ್ಲಿ ಬಿಟ್ಟರು. ಇಲ್ಲಿ ಕೃಷ್ಣ ಸೂರ್ಯ ಚಂದ್ರ ಅಗ್ನಿ, ಈ ಮೂರು ಬೆಳಕುಗಳಲ್ಲಿ ಉಪಾಸನೆ ಇದೆ. ನೀವು ಆ ಬೆಳಕಿನಲ್ಲಿ ಉಪಾಸನೆ ಮಾಡಿ, ಆದರೆ ಬೆಳಕನ್ನೇ ನೋಡಿದರೆ ದೇವರು ಕಾಣೋಲ್ಲ. ಪ್ರತಿಮೆಯನ್ನೇ ನೋಡ್ತಾ ಕೂತ್ರೆ ದೇವರು ಕಾಣೋಲ್ಲ, ಪ್ರತಿಮೆಯಲ್ಲೇ ದೇವರನ್ನು ಕಾಣಬೇಕು. ಹಾಗೆ ಆ ಬೆಳಕಿನಲ್ಲಿ ಭಗವಂತನ ಕಾಣಬೇಕು, ಬೆಳಕನ್ನೇ ನೋಡಿದರೆ ಭಗವಂತ ಕಾಣೋಲ್ಲ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕ ನ ಪಾವಕ. ಇವು ಯಾವ ಬೆಳಕುಗಳು ಅವನನ್ನು ತೋರಿಸಲಾರವು. ಸೂರ್ಯ ಶಶಾಂಕ ಪಾವಕ ಅಂದರೆ ಆ ದೇವತೆಗಳು ಹೌದು. ಸೂರ್ಯಚಂದ್ರರು ಅಗ್ನಿ ಈ ಮುಂತಾದ ದೇವತೆಗಳು, ನೀವು ಅಗ್ನಿಯನ್ನು ಉಪಾಸನೆ ಮಾಡಿದರೆ ಆ ದೇವತೆಗಳಿಗೂ ತೋರಿಸುವ ಶಕ್ತಿ ಇಲ್ಲ, ಭಗವಂತನನ್ನು ತೋರಿಸುವ ಶಕ್ತಿ ಇಲ್ಲ. ಆ ದೇವತೆಗಳಾಗಲಿ, ಆ ದೇವತೆಗಳ ಅಧಿಷ್ಠಾನವಾಗಿರತಕ್ಕಂಥ ಜಡ ಬಿಂಬಗಳಾಗಲಿ, ಸೂರ್ಯಬಿಂಬ ಚಂದ್ರಬಿಂಬ ಅಗ್ನಿಮಂಡಲ ಯಾವುದೂ ಕೂಡ ಭಗವಂತನನ್ನು ಬೆಳಗಿಸಲಾರದು, ಭಗವಂತನನ್ನು ನಮಗೆ ತೋರಿಸಲಾರದು. ಈಗ ಒಂದು ಕಥೆ ಇದೆ ಉಪನಿಷತ್ನಲ್ಲಿ. ಏನು ಅಂದರೆ, ವಸ್ತುಗಳನ್ನು ಹೇಗೆ ನೋಡ್ತೇವೆ ನಾವು ಅಂದರೆ ಸೂರ್ಯನ ಬೆಳಕಿನಿಂದ ಅಂತ ಶಿಷ್ಯ ಉತ್ತರ ಕೊಡ್ತಾನೆ. ಸೂರ್ಯ ಇಲ್ಲದೆ ಇದ್ದಾಗ ಚಂದ್ರನ ಬೆಳಕಿನಿಂದ ಅಂತ, ಚಂದ್ರನೂ ಇಲ್ಲದೆ ಇದ್ದಾಗ ಅಮಾವಾಸ್ಯೆ ರಾತ್ರಿ ಆಗ ಹಣತೆಯ ಬೆಳಕಿನಿಂದ, ಹಣತೆಯ ಬೆಳಕು ಇಲ್ಲದೆ ಇದ್ದಾಗ ಆತ್ಮಜ್ಯೋತಿಯಿಂದ ಅಂತ ಇದು ಬರಬೇಕು. ಅದರಿಂದ ನೋಡಬೇಕಾದ ಬೆಳಕು ಒಳಗಿನ ಬೆಳಕು ಹೊರತು ಹೊರಗಿನ ಬೆಳಕಿನಿಂದ ಹುಡುಕಬೇಡಿ. ದೇವರನ್ನು ಹೊರಗಿನ ದೀಪ ಹಿಡ್ಕೊಂಡು ಲಾಂಟಾನ ಹಿಡ್ಕೊಂಡು ಹೋದರೆ ದೇವರು ಕಾಣೋಲ್ಲ. ಒಳಗಿನ ಬೆಳಕು, ಒಳಗಿಂದ ಒಂದು ಬೆಳಕು ಉಂಟಾ ಅಂತಾರೆ ನಮ್ಗೆ. ಯಾಕಂದರೆ ಗೊತ್ತಿಲ್ಲ, ಬೆಳಕು ಉಂಟು ಅನ್ನೋದೇ ಗೊತ್ತಿಲ್ಲ ಜನರಿಗೆ. ನಮಗೆ ಒಳಗಿಂದ ಕತ್ತಲು ಮಾತ್ರ ಇರೋದು, ಬೆಳಕು ಇದೆ ಅನ್ನೋದೇ ಗೊತ್ತಿಲ್ಲ. ಆತ್ಮಜ್ಯೋತಿ
ಒಳಗಿನ ಜ್ಯೋತಿ ಯಾವುದದು? ಜೀವಸ್ವರೂಪ. ಜೀವಸ್ವರೂಪ ಅನ್ನೋದು ಜ್ಯೋತಿರ್ಮಯ ಅಲ್ವಾ? ಅದು ಬೆಳಕಿನ ಸ್ವರೂಪ. ನೀವು ಆ ಒಳಗಿನ ಜೀವಜ್ಯೋತಿಯನ್ನು ಗುರುತಿಸಿದಾಗ ಅಂತಾನೆ ಕೃಷ್ಣ. ನಾನು ಹೇಳೋದಲ್ಲ ನೀವು ಅಂತ, ಯಾಕಂದರೆ ನಾವು ಅಂತ ಹೇಳಬೇಕು. ನಾನು ಹೇಳುವಾಗ ಕೃಷ್ಣ ನೀವು ಅಂತ ಹೇಳ್ತಾರೆ. ನಾನು ಹೇಳುವಾಗ ನಾವು ಆ ಒಳಗಿನ ಬೆಳಕನ್ನು ಗುರುತಿಸಿಕೊಂಡಾಗ ಆ ಬೆಳಕಿನ ಮೂಲಕ ಭಗವಂತನ ಬೆಳಕನ್ನು ಕಾಣುವುದಕ್ಕಾಗುತ್ತೆ. ಅಂದರೆ ಏನು ಹೇಳಿದಾಗಾಯಿತು? ಸೆಲ್ಫ್ ರಿಯಲೈಸೇಷನ್ ಈಸ್ ದ ಫಸ್ಟ್ ರಿಕ್ವೈರ್ಮೆಂಟ್. ಆತ್ಮದ ಜ್ಯೋತಿ ಗೊತ್ತಾದಾಗ ಪರಮಾತ್ಮ ಜ್ಯೋತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ನಮ್ಮ ಸ್ವರೂಪದ ಜ್ಞಾನವೇ ಆಗದೇ ಇದ್ದರೆ ಪರಮಾತ್ಮ ಜ್ಞಾನ ಆಗೋದ್ರಿಂದ ಏನು ಅರ್ಥ ಅದಕ್ಕೆ? ಅದರಿಂದ ಈ ಯಾವ ಬೆಳಕು ಅಲ್ಲ, ಆ ಒಳಗಿನ ಬೆಳಕನ್ನು ತೆರೆಯಿರಿ. ಆ ಬೆಳಕಿನಲ್ಲಿ ನೋಡಿ ಸ್ವರೂಪಭೂತವಾದ ಜ್ಞಾನಾನಂದಮಯವಾದ ಬೆಳಕುಂಟಲ್ಲ, ಅದರಿಂದ ಆ ಜ್ಞಾನಾನಂದಮಯನಾದ ಭಗವಂತನನ್ನು ನೋಡಬಹುದು. ಹೊರತು ಈ ಕೊಳ್ಳಿ ದೀಪಗಳಿಂದ ಏನು ಕೊಳ್ಳಿ ದೈವಗಳನ್ನು ಕೊಳ್ಳಿ ದೆವ್ವ ಅಂತ ಒಂದು ಉಂಟು, ಅದನ್ನು ನೋಡಬಹುದು. ಅವೆಲ್ಲ ನಮ್ಮಲ್ಲಿ ಹಳ್ಳಿಯಲ್ಲಿ ಹೇಳ್ತಾರೆ ಕೊಳ್ಳಿ ದೆವ್ವ ಅಂತ. ಕನಕದಾಸರು ಅದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ. ಕೊಳ್ಳಿ ದೆವ್ವ ಅಂದರೆ ಏನು ಗೊತ್ತಾ? ರಾತ್ರಿ ಹೊತ್ತು ಹಳ್ಳಿಗಳಲ್ಲಿ ಜನಸಂಚಾರ ಇದ್ದಲ್ಲೆಲ್ಲ ಬರುವುದಿಲ್ಲ, ಅವು ಹೆದರಿಕೆ ಆಗುತ್ತೆ ಅವುಗಳಿಗೂ, ದೆವ್ವಗಳಿಗೂ. ಮನುಷ್ಯರು ನೋಡಿದ್ರೆ ಅವು ಹೆದರ್ತವೆ. ಮನುಷ್ಯರು ಇಲ್ಲದ ಜಾಗದಲ್ಲಿ ಬರೀ ದೀಪದ ದೊಂದಿ ಹೋಗ್ತಾ ಇರ್ತದೆ ರಾತ್ರಿ ಹೊತ್ತು. ಅದನ್ನು ಹಿಡ್ಕೊಂಡ ವ್ಯಕ್ತಿ ಕಾಣೋಲ್ಲ, ಅಂಥದ್ದನ್ನು ಕೊಳ್ಳಿ ದೆವ್ವ ಅಂತ ಹೇಳ್ತಾರೆ ನಮ್ಮ ಕಡೆ. ಅದು ನಂಬಿದವರಿಗೆ ಸಂಬಂಧಪಟ್ಟ ವಿಷಯ. ಕೆಲವರು ಅದನ್ನು ನಂಬುತ್ತಾರೆ, ಕೆಲವರು ನಂಬಲ್ಲ. ದೇವರನ್ನೇ ನಂಬದವರಿದ್ದಾರೆ, ಕೊಳ್ಳಿ ದೇವರು ನಂಬದಿರೋ ಒಂದು ದೊಡ್ಡ ಸಂಗತಿ ಅನ್ನುವಲ್ಲ. ಅವರವರ ನಂಬಿಕೆ ಅವರವರಿಗೆ ಸತ್ಯ. ಪ್ರತಿಯೊಬ್ಬರು ತಗೊಂಡು ನಾನು ಆಗ ಮೊದಲೇ ಹೇಳಿದೆ, ನಮ್ಮ ನಂಬಿಕೆಯೇ ಕರೆಕ್ಟು ಅನ್ನೋದು ಒಂದು ಮೂಲಭೂತವಾದ ಭ್ರಮೆ ನಮ್ಮಲ್ಲಿದೆ ಪ್ರತಿಯೊಬ್ಬರಲ್ಲಿ. ನಮ್ಮ ನಂಬಿಕೆ ಕರೆಕ್ಟು, ಉಳಿದವುದು ಅದು ಸರಿಯಲ್ಲ. ಹಾಗೆ ಕೃಷ್ಣ ಹೇಳ್ತಾನೆ, ನೀವು ಯಾವ ಬೆಳಕಿನಿಂದಲೂ ಭಗವಂತನನ್ನು ನೋಡಲಾರಿರಿ. ಯಾಕೆಂದರೆ ಇವು ಭೌತಿಕ ಬೆಳಕು. ಭೌತಿಕವಾದ ಬೆಳಕು ಅಭೌತಿಕವಾದ ರೂಪವನ್ನು ತೋರಿಸಲಾರದು. ಮತ್ತು ಸೂರ್ಯನ ಬೆಳಕಿನಲ್ಲಿ ನೋಡಿ, ಸೂರ್ಯನ ಒಳಗಿದ್ದವನನ್ನು ಸೂರ್ಯನ ಬೆಳಕು ತೋರಿಸುವುದು ಹೇಗೆ? ತೋರಿಸುವುದಿಲ್ಲ. ಅದು ಸೂರ್ಯನ ಬೆಳಕು ಸೂರ್ಯನ ಒಳಗಿರುವವನನ್ನು ಕಾಣದ ಹಾಗೆ ಅಡ್ಡ ಆಗತ್ತೆ. ಇದು ಸಮಸ್ಯೆ. ಸೂರ್ಯನ ಬೆಳಕು ಎದುರಿದ್ದದನ್ನು ತೋರಿಸುತ್ತೆ, ಸೂರ್ಯನ ಒಳಗಿರುವುದನ್ನು ಸೂರ್ಯನ ಬೆಳಕೆ ಅಡ್ಡ. ಅದರಿಂದ ಅದನ್ನು ಹೇಳ್ತಾರೆ, ಎತ್ತೇ ರೂಪಂ ಕಲ್ಯಾಣತಮ್. ಅದಕ್ಕೆ ಹೇಳ್ತಾರೆ, ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜ. ಪ್ರಾರ್ಥನೆ ನೋಡಿ, ನಿನ್ನ ಕಿರಣಗಳ ಬೆಳಕನ್ನು ಅತ್ತ ಸರಿಸು. ಆ ಬೆಳಕು ನನ್ನ ಕಣ್ ಕುಗ್ತಾ ಇದೆ, ಅದರೊಳಗಿರುವ ದೇವರು ಕಾಣ್ತಾ ಇಲ್ಲ ಅಂತ. ಅವ್ರು ದೊಡ್ಡ ಕಷ್ಟ ಇರೋದ್ರೆ, ನಮಗೆ ಸೂರ್ಯನ ಬೆಳಕು ಬೇಕು ಅಂದರೆ ನಿನ್ನ ಬೆಳಕಿನಿಂದಾಗಿ ನನಗೆ ದೇವರು ಕಾಣ್ತಾ ಇಲ್ಲಪ್ಪ, ಅದನ್ನ ನಿನ್ನ ಆ ಬೆಳಕು ಆಚೆ ಹೋಗಲಿ, ನಿನ್ನ ಒಳಗಿರತಕ್ಕ ಬೆಳಕು ಬೇಕು ನನಗೆ, ನಿನ್ನ ಬೆಳಕು ಬೇಡ ಅಂತ ಋಷಿಗಳ ಪ್ರಾರ್ಥನೆ. ಅದನ್ನೇ ಇಲ್ಲಿ ಹೇಳೋದು. ಯಾಕೆಂದರೆ ಸೂರ್ಯನ ನೀವು ನೋಡ್ತಾ ಕೂತ್ರೆ ದೇವರು ಕಾಣೋಲ್ಲ, ಸೂರ್ಯನೇ ಕಾಣೋದು, ಸೂರ್ಯಮಂಡಲವೇ ಕಾಣೋದು. ಆ ಬೆಳಕೆ ಕಣ್ಣು ಕುಕ್ಕಿಸಿ ಒಳಗಿರುವ ಸತ್ಯವನ್ನು ಕಾಣದಂತೆ ಮಾಡುತ್ತೆ. ಅದೇ ನೋಡಿ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಸೂರ್ಯಮಂಡಲ ಅನ್ನೋದು ಸತ್ಯವನ್ನು ಕಾಣದಂತೆ ನಮ್ಮ ಕಣ್ಣು ಕುಕ್ಕುತ್ತಾ ಇದೆ, ಆ ತಟ್ಟೆಯನ್ನು ಅತ್ತ ಸರಿಸು ಅಂತ ಪ್ರಾರ್ಥನೆ. ಇದೆಲ್ಲವೂ ಈ ಶ್ಲೋಕದ ವ್ಯಾಖ್ಯಾನಗಳೇ. ನ ತದ್ ಭಾಸಯತೆ ಸೂರ್ಯ. ಸೂರ್ಯಮಂಡಲದಿಂದ ನಮಗೆ ಸೂರ್ಯ ಕಾಣದ ಹಾಗಾಗಿದೆ, ಭಗವಂತ ಕಾಣದ ಹಾಗಾಗಿದೆ. ಸೂರ್ಯಮಂಡಲದ ಒಳಗಿರುವ ಭಗವಂತನನ್ನು ನೋಡಲಿಕ್ಕೆ ಅಡ್ಡಿಯೇ ಸೂರ್ಯಮಂಡಲ ಆಗಿ ಕೂತಿದೆ. ಹಾಗೆ ಚಂದ್ರಮಂಡಲದೊಳಗಿರುವ ಭಗವಂತ ಧನ್ವಂತರಿ ಕಾಣ್ತಾನೆ, ಇಲ್ಲಿ ಚಂದ್ರಮಂಡಲವೇ ಕಾಣೋದು. ಬೆಂಕಿ ಜ್ವಾಲೆ ಕಾಣುತ್ತೆ, ಬೆಂಕಿ ಒಳಗಿರತಕ್ಕ ಭಗವಂತ ರೂಪ ಕಾಣೋಲ್ಲ. ಅದಕ್ಕೆ ಆ ಉಪನಿಷತ್ತಿನ ಉತ್ತರ ಕರೆಕ್ಟ್. ಎಲ್ಲ ಬೆಳಕುಗಳು ನಂದಿದಾಗ ಯಾವ ಬೆಳಕಿನಲ್ಲಿ ಮನುಷ್ಯ ಬದುಕುತ್ತಾನೆ? ಆತ್ಮಜ್ಯೋತಿಯಿಂದ ಬದುಕ್ತಾನೆ ಅಂತ ಉತ್ತರ ಕೊಡ್ತಾರೆ. ಬಹಳ ಮಹತ್ವದ ಮಾತದು, ಉಪಾಸನೆಗೆ ಸಂಬಂಧಪಟ್ಟ ಮಾತು. ಬರೀ ಲೌಕಿಕ ಅಲ್ಲ. ಸೂರ್ಯ ಇಳಿದಿದ್ದಾಗ ಚಂದ್ರ ಇಳಿದಿದ್ದಾಗ ಹಣತೆ ಇಳಿದಿದ್ದಾಗ ಅಂದರೆ ಬರೀ ಲೌಕಿಕವಾದ ದೀಪ ಅಲ್ಲ ಅದು. ಅದು ಅಂತರಂಗದ ಸಾಧನೆಗೆ. ಉಪನಿಷತ್ತಿನ ಪ್ರತಿಯೊಂದು ಕಥೆಯನ್ನು, ಪ್ರತಿಯೊಂದು ನಿರೂಪಣೆಯನ್ನು ನಾವು ಅಂತರಂಗದ ಸಾಧನೆಯ ಜೊತೆಗೆ ಹೊಂದಿಸಿ ನೋಡಿದಾಗ ಉಪನಿಷತ್ತು ಅರ್ಥ ಆಯ್ತು. ಇದು ಲೌಕಿಕ. ಸೂರ್ಯ ಇಳಿದಿದ್ದಾಗ ಯಾವುದನ್ನು ನೋಡ್ತಾರೆ? ಹೈಸ್ಕೂಲ್ನ ಟೆಕ್ಸ್ಟ್ ಬುಕ್ಕಿನಲ್ಲೂ ಇರ್ಬೋದು ಇದು. ಸೂರ್ಯ ಇಳಿದಿದ್ದರೆ ಚಂದ್ರನು ಇಳಿದಿದ್ದರೆ ಹಣತೆ. ಇದು ಸಾಮಾನ್ಯ ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸಿನ ಪ್ರಶ್ನೆ ಅಲ್ಲ. ಇದು ಕಾಮನ್ ಸೆನ್ಸನ್ನು ಮೀರಿ ನಿಂತ ಒಂದು ಚಿಂತನೆ ಇದು. ಹಾಗಾಗಿ ಸೂರ್ಯ, ಚಂದ್ರ, ಹಣತೆ, ದೀಪ, ಸೂರ್ಯ, ಚಂದ್ರ, ಅಗ್ನಿ, ಈ ಮೂರನ್ನೂ ಕೂಡ ತಿರಸ್ಕರಿಸಿ ಈ ಬೆಳಕನ್ನು ಅವಲಂಬನ ಮಾಡಬೇಡಿ. ಯಾಕೆ ನಾವು ಕಣ್ಮುಚ್ಚುತ್ತಾಗ ಸೂರ್ಯನ ಹಗಲಾದರೂ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ರಾತ್ರಿಯಲ್ಲಿ ಚಂದ್ರ ಇಲ್ಲ, ಹಗಲಲ್ಲಿ ಸೂರ್ಯ ಇಲ್ಲ, ಎದುರೇ ದೀಪ ಇದ್ದರೂ ದೀಪ ಇಲ್ಲ. ನಾವು ಕಣ್ಮುಚ್ಚಿ ಕೂತು ಒಳಗಿನ ಬೆಳಕಿನಲ್ಲಿ ಕಾಣುವಂತಹ ಸತ್ಯ ಇದೆ. ಬಿಂಬರೂಪದ ಸಾಕ್ಷಾತ್ಕಾರ ಅಲ್ವಾ? ನಿಮ್ಮ ಬಿಂಬರೂಪ ನೋಡಲಿಕ್ಕೆ ಸೂರ್ಯನ ಕಟ್ಟಿಕೊಂಡು ಏನು ಮಾಡಬೇಕು?
ಒಳಗೆ ಇರುವ ಭಗವಂತನನ್ನು ಒಳಗಿನ ಬೆಳಕಿನಲ್ಲೇ ಕಾಣಬೇಕು. ಯಾವ ಬೆಳಕು? ಒಳಗಿಂದ ದೀಪ ಹಚ್ಚುವ ಪ್ರಶ್ನೆ ಇಲ್ಲ. ಸ್ವಿಚ್ ಆನ್ ಮಾಡೋದಷ್ಟೇ. ಅದು ಆಟೋಮ್ಯಾಟಿಕಲಿ ಎಲ್ಲ ದೀಪ ಆಗುತ್ತೆ. ಸ್ವಿಚ್ ಆನ್ ಮಾಡೋದು ಅಂದರೆ ಆ ಅರಿವಿನ ಸ್ವಿಚ್ ಆನ್ ಮಾಡಿದರೆ ಒಳಗಿನ ದೀಪ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂದರೆ ಆ ಬೆಳಕಿನಲ್ಲಿ ಬಿಂಬರೂಪನಾದ ಭಗವಂತನನ್ನು ಕಾಣಬಹುದು ಅಷ್ಟೇ. ಇಟ್ ಈಸ್ ವೆರಿ ಸಿಂಪಲ್. ಪ್ರಾಕ್ಟೀಸ್ನಲ್ಲಿ ಈ ಶ್ಲೋಕ ಅನ್ನೋದು ಒಬ್ಬ ಸಾಧಕನಿಗೆ ಒಳಗೆ ಹೋಗಿ ಒಳಗೆ ಹುಡುಕುವುದಕ್ಕೆ ಎಷ್ಟು ಸಹಕಾರ ಮಾಡುತ್ತೆ. ಇದರ ಸೂಕ್ಷ್ಮಕ್ಕೆ ಹೋದರೆ ಇದೊಂದು ಅದ್ಭುತವಾದ ರಿವಿಲೇಷನ್. ಸಾಧಕನಿಗೆ ಬಹಳ ಅಪೂರ್ವವಾದಂಥ ಸೂಚನೆಗಳನ್ನು ಕೊಟ್ಟಂಥ ಶ್ಲೋಕ. ಇದನ್ನು ಬರೇ ಸೂರ್ಯನು ಅವನನ್ನು ಬೆಳಗಿಸೋದಿಲ್ಲ, ಯಾಕಂದರೆ ಸೂರ್ಯನ ಪ್ರಕಾಶಕ್ಕಿಂತ ದೊಡ್ಡ ಪ್ರಕಾಶ, ಚಂದ್ರನು ಅವನನ್ನು ಬೆಳಗಿಸೋ, ಯಾಕಂದರೆ ಚಂದ್ರಕ್ಕಿಂತ ದೊಡ್ಡ ಪ್ರಕಾಶ, ಬೆಂಕಿಯನ್ನು ಬೆಳಗಿಸಲ್ಲ, ಇಷ್ಟೇ ಹೇಳಿ ಮುಗಿಸಿಬಿಡ್ತಾರೆ. ಅಂದರೆ ಸಾಧನೆಯ ಮುಖವೇ ಗೊತ್ತಿರದೇ ಇದ್ದವರಿಗೆ ಇದು ಶಾಬ್ದಿಕವಾದ ಭಗವದ್ಗೀತೆ. ಸಾಧನೆಗೆ ಇಳಿದಾಗ ಈ ಮಾತು ಹೆಚ್ಚು ಅರ್ಥಪೂರ್ಣವಾಗುವುದು. ನ ತದ್ಭಾಸೆ ಇದೆ ಸೂರ್ಯ ತತ್ ಅಂದರೆ ಏನು? ಎರಡು, ಭಗವಂತನ ಸ್ವರೂಪ ಮತ್ತು ಭಗವಂತನ ಲೋಕ. ವೈಕುಂಠಕ್ಕೆ ಹೋದರೆ ಯಾವ ಬೆಳಕು ಅಂತ ಅದು ಒಂದು ಪ್ರಶ್ನೆ. ನಾವು ಮುಕ್ತರಾಗಿ ವೈಕುಂಠದಲ್ಲಿ ಸೂರ್ಯೋದಯ ಸೂರ್ಯಾಸ್ತಮಯ ಇಲ್ಲ, ಸೂರ್ಯ ಇಲ್ಲ, ಅಲ್ಲಿ ಚಂದ್ರ ಇಲ್ಲ, ಸೂರ್ಯ ಇಲ್ಲ, ಯಾವುದೂ ಇಲ್ಲ. ಈ ಭೂಮಂಡಲದ ಒಳಗೆ ಇರತಕ್ಕ ಯಾವ ಗ್ರಹಗೋಳಗಳು ಅಲ್ಲಿ ಕೆಲಸ ಮಾಡೋದಿಲ್ಲ. ಅಂದ ಭೌತಿಕವಾದ ಯಾವ ಬೆಳಕು ಇಲ್ಲ ಅಲ್ಲಿ. ಅಂದ ಮೋಕ್ಷದಲ್ಲಿ ನ ತದ್ಭಾಸಯತೆ ಸೂರ್ಯ, ಅಲ್ಲಿ ಸೂರ್ಯ ಇಲ್ಲ, ನ ಶಶಾಂಕ. ಹಾಗಾದರೆ ಹಣತೆ ದೀಪ ಹಚ್ಚುತ್ತಾರ ಅಲ್ಲಿ ದೀಪಾವಳಿಗೆ? ಇಲ್ಲ, ಅದು ಹಚ್ಚೋಲ್ಲ. ಯಾಕೆಂದರೆ ಸದಾ ಬೆಳಕು. ಸಕೃತ್ ಪ್ರಭಾತಂ ಸಕೃತ್ ವಿಭಾತಂ ಹವೈ ಭವತಿ. ಅಲ್ಲಿ ಸದಾ ಬೆಳಕಿರೋದ್ರಿಂದ ಸೂರ್ಯ ಉದಿಸಬೇಕಾಗಿಲ್ಲ, ಚಂದ್ರ ಉದಿಸಬೇಕಾಗಿಲ್ಲ, ದೀಪ ಹಚ್ಚಬೇಕಾಗಿಲ್ಲ. ಯಾಕೆಂದರೆ ಅಲ್ಲಿ ಇರುವೆಲ್ಲ ಆತ್ಮಜ್ಯೋತಿ, ಎಲ್ಲ ಜ್ಯೋತಿರ್ಮಯರೇ ಇರೋದು. ಇವ್ರು ಬೆಳಕೇ ತಿರುಗಾಡ್ತಾ ಇರೋದಲ್ಲ, ಮತ್ತೊಂದು ಬೆಳಕು ಹಚ್ಚುವುದಾಗಿ. ಬೆಳಕಿಗೆ ಇನ್ನೊಂದು ಬೆಳಕು ಹಚ್ಚಬೇಕಾ? ದೀಪ ನೋಡಲಿಕ್ಕೆ ಇನ್ನೊಂದು ದೀಪ ಹಚ್ಚಬೇಕಾ? ಅಲ್ಲಿ ಇರುವ ಜೀವರು ಜ್ಯೋತಿರ್ಮಯರು, ಭಗವಂತ ಮಹಾಜ್ಯೋತಿರ್ಮಯ. ಹಾಗಾಗಿ ಬೆಳಕೇ ಓಡಾಡುವ ಜಾಗದಲ್ಲಿ ಬೆಳಕನ್ನು ನೋಡಲಿಕ್ಕೆ ಇನ್ನೊಂದು ಬೆಳಕು ಹಚ್ಚುವ ಅಗತ್ಯ ಇಲ್ಲ. ಅಲ್ಲಿ ಸೂರ್ಯನೂ ಬೇಡ. ಅಂದ ಮೋಕ್ಷದಲ್ಲಿ ನ ತದ್ಭಾಸಯತೆ ಸೂರ್ಯ, ಅಲ್ಲಿ ಸೂರ್ಯ ಬೆಳಗುವುದಿಲ್ಲ, ಅಲ್ಲಿ ಚಂದ್ರ ಮೋಕ್ಷವನ್ನು ಬೆಳಗಿಸುವುದಿಲ್ಲ. ಅಥವಾ ಬೆಳಕು ಹಣತೆ ದೀಪ ಬೆಂಕಿಯ ಯಾವುದೇ ಜ್ವಾಲೆ ಬೆಳಗಿಸುವುದಿಲ್ಲ. ಅದು ಮೋಕ್ಷದ ಸ್ವರೂಪ. ಅದಂತ ಯತ್ ಅಂದರೆ ಭಗವಂತನ ಸ್ಥಾನ ಮತ್ತು ಭಗವಂತನ ಸ್ವರೂಪ ಎರಡೂ ಅರ್ಥ ಬರುವ ಹಾಗೆ ಮುಂದೆ ಶಬ್ದ ಹೇಳ್ತಾನೆ ಕೃಷ್ಣ. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಧಾಮ ಅಂತಂದರೆ ಸ್ವರೂಪ, ಧಾಮ ಅಂತಂದರೆ ಮನೆ, ಎರಡೂ ಅರ್ಥ ಇದೆ ಸಂಸ್ಥೆಯಲ್ಲಿ. ಧಾಮ ಅಂದರೆ ತೇಜಸ್ಸು, ಸ್ವರೂಪ. ಧಾಮ ಅನ್ನೋದರಿಂದ ಯಾಕೆ ಅದನ್ನು ಬೆಳಗಿಸುವುದಿಲ್ಲ ಅಂದರೆ ನನ್ನ ಧಾಮ ಅದು. ಧಾಮ ಅಂದರೆ ಸ್ವರೂಪ, ಸ್ವರೂಪ ಎಂತ ಧಾಮ, ಧಾಮ ತೇಜಸ್ಸು. ನಾನು ಬೆಳಕಿನ ಸ್ವರೂಪ, ಅದರಿಂದ ಇನ್ನೊಂದು ಬೆಳಕು ನನ್ನನ್ನು ಬೆಳಗಿಸೋ ಪ್ರಶ್ನೆ ಇಲ್ಲ. ಆ ಬೆಳಕುಗಳನ್ನು ಬೆಳಗಿಸುವ ಧಾಮ ನಾನು. ಧಾಮ ಅನ್ನೋದು ಮೂರು ಅರ್ಥದಲ್ಲಿ ಇಲ್ಲಿ ಬಂದು. ಧಾಮ ಅಂದರೆ ಒಂದು ತೇಜಸ್ಸು, ನನ್ನ ಧಾಮ ಅಂದರೆ ನನ್ನ ಸ್ವರೂಪ, ಧಾಮ ತೇಜೋರೂಪ. ಅಷ್ಟೇ ಅಲ್ಲ, ನಾನು ವಾಸವಾಗಿರತಕ್ಕಂಥ ಧಾಮ ಸ್ಥಾನ ಉಂಟಲ್ಲ, ನೆಲೆ, ನನ್ನ ನಿಲಯ ವೈಕುಂಠ, ಅದೂ ಕೂಡ ಸೂರ್ಯಚಂದ್ರಾದಿಗಳ ಬೆಳಕಿನಿಂದ ಬೆಳಗುವಂಥದ್ದಲ್ಲ, ಸ್ವಯಂ ಪ್ರಕಾಶ. ಯಾವ ಧಾಮ? ತದ್ಧಾಮ ಪರಮಂ. ನನ್ನ ಭಗವಂತನ ಸ್ವರೂಪ ಆಯಿತು. ಭಗವಂತನ ಧಾಮ ಅಂದರೆ ಎಲ್ಲವೂ ಭಗವಂತನ ಧಾಮೇ ಅಲ್ವಾ? ಇದು ಭಗವಂತ ಇಲ್ವಾ ಇಲ್ಲಿ? ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವಗತ ಅಲ್ವಾ? ಅದರಿಂದ ಎಲ್ಲವೂ ಭಗವಂತನ ಧಾಮವೇ. ದೊಡ್ಡ ಸಂಗತಿ ಏನಂದರೆ ಆ ಧಾಮವನ್ನು ಹೇಳೋಲ್ಲ ನಾನು. ಇದು ನನ್ನ ಧಾಮ ಹೌದು, ಆದರೆ ಇಲ್ಲಿ ಬೆಳಕು ಬರಬೇಕಾದ್ರೆ ಸೂರ್ಯ ಬರಬೇಕು, ಚಂದ್ರ ಬರಬೇಕು, ಬೆಳಕು ಹಚ್ಚಬೇಕು. ನಾನು ಹೇಳೋದು ಪರಮಂ ಧಾಮ ತದ್ವಿಷ್ಣೋ ಪರಮಂ ಪದಂ. ಭಗವಂತನ ಸರ್ವಶ್ರೇಷ್ಠವಾದ ಸ್ಥಾನ ಅಂದರೆ ಯಾವ ಸ್ಥಾನದಲ್ಲಿ ಸದಾ ಭಗವಂತನು ಜ್ಞಾನಿಗಳ ದೃಷ್ಟಿಗೋಚರನಾಗಿರ್ತಾನೋ ಇಲ್ಲಿ ಕಾಣಿಸೋಲ್ಲ, ಇದ್ದಾನೆ, ಕಾಣಿಸೋಲ್ಲ. ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಕಾಣಿಸಿಕೊಳ್ಳುವ ಭಗವಂತ ನೆಲೆಸಿರುವ ಧಾಮ ಅದು ಪರಮಧಾಮ, ಅದನ್ನು ಮೋಕ್ಷ ಅಂತ ಹೇಳೋದು. ತದ್ಧಾಮ ಪರಮಂ ಮಮ. ಅದು ಇನ್ನೊಂದು ವಿಶೇಷ ಏನು ಅಂತಂದರೆ ಯದ್ಗತ್ವ ನನಿವರ್ತಂತೆ. ಯಾವ ಸ್ವರೂಪವನ್ನು ಹೋಗಿ ಸೇರಿದವರು ಮತ್ತೆ ಮರಳಿ ಬರುವುದಿಲ್ಲವೋ, ಯಾವ ಲೋಕವನ್ನು, ಯಾವ ಧಾಮವನ್ನು ಹೋಗಿ ಸೇರಿದವರು ಮತ್ತೆ ಮರಳಿ ಬರುವುದಿಲ್ಲವೋ. ಹಾಗಾದರೆ ಪರಮ ಅನ್ನೋದಕ್ಕೆ ಒಂದು ಅರ್ಥವನ್ನು ಹೇಳಿದ. ಮರಳಿ ಬರುವಂಥದ್ದು ಪರಮಧಾಮ ಅಲ್ಲ. ಇಲ್ಲಿ ಬರ್ತೇವೆ, ಇಲ್ಲಿ ದೇವರಿದ್ದಾನೆ, ಅದನ್ನು ನಾವು ಹೋಗ್ತೇವೆ ಬರ್ತೇವೆ, ನಮ್ಮ ಸಂಚಾರ ಇಲ್ಲಿ. ನಮ್ಮ ನಿರಯ ಭೂ ಸ್ವರ್ಗ ಗೋಚರಾನ್, ನಿರಯ ಭೂ ಸ್ವರ್ಗ, ಭೂಮಿಯಲ್ಲಿ ಹುಡ್ತಾನೆ, ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತಾನೆ, ಪುನಃ ಭೂಮಿ ಬರ್ತಾನೆ. ಇದು ಮೂರು ಚಕ್ರ, ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ. ಇದು ಹೋಗಿ ಬರುವ ಸ್ಥಾನ, ಇಲ್ಲಿಯೇ ಖಾಯಮ್ಮಾಗಿ ನೆಲೆಸುವ ಸ್ಥಾನ ಅಲ್ಲ. ಆದರೆ ಅಲ್ಲಿ ಹೋದರೆ ನನಿವರ್ತಂತೆ, ಮತ್ತೆ ಹೋಗಿ ಬರುವ ಪ್ರಶ್ನೆ ಇಲ್ಲ. ಅಲ್ಲಿಂದ ಬರುವುದು ಪುನಃ ಹೋಗುವುದು, ಹೋಗ್ತಾ ಇರುವುದು ಬರ್ತಾ ಇರುವುದಲ್ಲ. ಬರುತ್ತಾ ಇರುವ ಧಾಮಗಳು ಸ್ವರ್ಗದಲ್ಲಿಯೂ ಭಗವಂತ ಇದ್ದಾನೆ, ಸತ್ಯಲೋಕದ ತನಕವೂ ಸತ್ಯಲೋಕದಲ್ಲಿಯೂ ಭಗವಂತ ಇದ್ದಾನೆ. ಆದರೆ ಅದು ಪರಮಧಾಮ ಅಲ್ಲ. ಯಾಕೆಂದರೆ ನಿವರ್ತಂತೆ. ಒಂದು ದಿನ ಸತ್ಯಲೋಕವನ್ನು ಬಿಟ್ಟು ಹೋಗಬೇಕು,
ಬ್ರಹ್ಮದೇವರಿಗೂ ಕೂಡ 100 ವರ್ಷ ಆದಮೇಲೆ ಅವರ ಆ ಭೌತಿಕ ಶರೀರವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗಬೇಕು. ಆದ್ದರಿಂದ ಬ್ರಹ್ಮಲೋಕ ಅದು ಅಮೃತಲೋಕ, ಸತ್ಯಲೋಕ ಎಲ್ಲ ಹೌದು. ಆದರೂ ಅವನ 100 ವರ್ಷ ಆದಮೇಲೆ, 100 ವರ್ಷ ಅಂದರೆ ನಾನು ಯಾವಾಗಲೂ ಹೇಳ್ತೇನೆ 31,104 ಕೋಟಿ ವರ್ಷಗಳು ಇಷ್ಟೇ ಆಯಸ್ಸು ಬ್ರಹ್ಮಲೋಕಕ್ಕೆ. ಅಷ್ಟಾದ ಮೇಲೆ ಅವನು ಕೂಡ ಆ ಭೌತಿಕ ಶರೀರವನ್ನು ಬಿಟ್ಟು ಬರೇ ಒಳಗಿನ ಬೆಳಕಿನಿಂದ ಹೋಗಬೇಕು. ಭೌತಿಕ ಬೆಳಕಲ್ಲ, ಭೌತಿಕ ಶರೀರವು, ಯಾಕೆಂದರೆ ಆ ಬೆಳಕು ಕಾಣದಂತೆ ಮಾಡಿದ್ದು ಈ ಶರೀರ. ಆದ್ದರಿಂದ ಭೌತಿಕ ಶರೀರವನ್ನು ತೊರೆದು ಬರೇ ಬೆಳಕಿನ ಶರೀರದಿಂದ ಹೋಗಬೇಕು. ಚತುರ್ಮುಖ ಕೂಡ ನಿವರ್ತತೆ. ಸತ್ಯಲೋಕಕ್ಕೆ ಹೋದರೂ ಕೂಡ ಅಲ್ಲಿಂದಲೂ ಮತ್ತೆ ಹೋಗ್ಲಿಕ್ಕುಂಟು. ವೈಕುಂಠಕ್ಕೆ ಹೋದ್ಮೇಲೆ ಮತ್ತೆ ಬೆಳಕಾಗಿ ಹೋದ, ಬೆಳಕಿನ ಲೋಕದಲ್ಲಿ ಶಾಶ್ವತವಾಗಿ ನಿಂತ, ಮತ್ತೆ ಮರಳುವ ಪ್ರಶ್ನೆ ಇಲ್ಲ. ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವ ಕಾರ್ಯಕ್ರಮ ಉಂಟು, ಆದರೆ ಬೆಳಕಿನಿಂದ ಕತ್ತಲೆಯೆಡೆಗೆ ಹೋಗುವ ಕಾರ್ಯಕ್ರಮ ಇಲ್ಲ. ಅದರಿಂದ ಅವರು ಏನು ಅಂದರೆ ತಮಸೋಮ ಜ್ಯೋತಿರ್ಗಮಯ, ಅದು ನಮ್ಮ ಕಳ್ಳರು ಹಾಗೆ ಪ್ರಾರ್ಥನೆ ಮಾಡೋದಿಲ್ಲ. ಜ್ಯೋತಿಷೋಮ ತಮೋಗಮಯ, ಬೆಳಕಿನಿಂದ ಕತ್ತಲೆ ಕಡೆ ಕೊಂಡು ಹೋಗುವಂಥ ನಮ್ಮ ಕಾಮುಕರು ಮತ್ತು ಕಳ್ಳರು ಬೆಳಕು ರಗಳೆ ಆಗುತ್ತೆ ನಮ್ಮ ಕಾರ್ಯಕ್ರಮಕ್ಕೆ, ಕತ್ತಲೆ ಆಗಲಿ ಅಂತ ಕಾಯ್ತಾರೆ. ಅದು ಭಗವಂತನ ಲೋಕದಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವಂಥ ಕಾರ್ಯಕ್ರಮ ಉಂಟು ಹೊರತು ಬೆಳಕಿನಿಂದ ಕತ್ತಲೆಯ ಕಡೆಗೆ ಸಾಗುವ ಕಾರ್ಯಕ್ರಮ ಇಲ್ಲ. ಬೆಳಕಿಗೆ ಹೋದರೆ ನನಿವರ್ತಂತೆ. ಯಾವ ಭಗವಂತನೆಂಬ ಜ್ಯೋತಿಷನ್ನು ಸೇರಿದವನು ಮರಳುವುದಿಲ್ಲವೋ, ಯಾವ ಭಗವಂತನ ಲೋಕವೆಂಬ ಧಾಮ ನೆಲೆಯನ್ನು ಸೇರಿದವನು ಮರಳುವುದಿಲ್ಲವೋ ಅದು ಧಾಮ, ಅದು ನನ್ನ ಸ್ವರೂಪ, ಅದು ನನ್ನ ಲೋಕ. ಎರಡೂ ಧಾಮ, ತೇಜೋಮಯ, ಪ್ರಕಾಶ ಸ್ವರೂಪ, ಜ್ಯೋತಿರ್ಮಯ. ತುಂಬ ಸುಂದರವಾಗಿದೆ. ಇದನ್ನು ನೀವು ಅನುಸಂಧಾನ ಮಾಡಿದರೆ ಭಗವಂತನನ್ನು ಉಪಾಸನೆ ಮಾಡಿದವರು ಹೋಗಿ ಸೇರುವ ತಾಣ ಬೆಳಕಿನ ಲೋಕ. ಬೆಳಕು ಅಂದರೆ ಜ್ಞಾನವೂ ಹೌದು, ಬೆಳಕು ಅಂದರೆ ಆನಂದವೂ ಹೌದು, ಎರಡೂ ಬೆಳಕು. ನಮಗೆ ತುಂಬ ಒಂದು ಹೊಸ ವಿಷಯ ತಿಳಿದಾಗ ನಾವು ಹೇಳ್ತೇವೆ ಹೊಳೆಯಿತು ಅಂತ. ನನಗೊಂದು ಸಂಗತಿ ಹೊಳೆಯಿತು ಅಂದರೆ ನಿಮಗೆ 1000 ಬಲ್ಬು ಹಚ್ಚಿದ ಆನಂದಕ್ಕಿಂತ ಬೆಳಕಿಂತ ಹೆಚ್ಚು ಆನಂದ ಆಗುತ್ತೆ ಒಳಗೆ. ಅದರಿಂದ ಬೆಳಕು ಅಂದರೆ ಜ್ಞಾನ, ಬೆಳಕು ಅಂದರೆ ಆನಂದ. ಒಂದು ಹೊಸ ವಿಷಯ ತಿಳಿದಾಗ ಖುಷಿಯಿಂದ ಕುಡಿದು ಬಿಡ್ತೇವೆ ನಾವು. ಜ್ಞಾನದ ಆನಂದ ಉಂಟಲ್ಲ, ಅದಕ್ಕೆ ಸಾಟಿಯಾದ ಆನಂದವೇ ಇಲ್ಲ. ಅದರಿಂದ ಬೆಳಕು ಅಂದರೆ ವಿಷಯ ಹೊಳೆಯೋದು, ಜ್ಞಾನದಿಂದ ಆನಂದ, ಜ್ಞಾನಾನಂದದ ಬೆಳಕು. ಅದರಿಂದ ಆ ಜ್ಞಾನಾನಂದದ ಬೆಳಕು ಪಡಿಬೇಕಾಗಿದ್ದರೆ ಮೊದಲು ನಾವು ನಮ್ಮ ಜ್ಞಾನಾನಂದದ ಬೆಳಕನ್ನು ಹಚ್ಚಬೇಕು. ಅದನ್ನು ಮುಚ್ಚಿಟ್ಟಿದ್ದೇವಲ್ಲ, ಇದು ಒಳ್ಳೆ ಬೋಗುಣಿ ಕೌಚಿ ಹಾಕಿ ಒಳಗಿಂದ ಇದೆ ಬೆಳಕು, ಅದಕ್ಕೆ ಬೋಗುಣಿ ಕೌಚಿ ಹಾಕಿದರೆ ಕತ್ತಲೆ. ನಾವು ಒಳಗಿರುವ ಬೆಳಕನ್ನು ಮುಚ್ಚಿ ಹೊರಗಿರುವ ಬೆಳಕನ್ನು ಕೂಡ ಸೂರ್ಯಮಂಡಲದ ಪಾತ್ರೆಯನ್ನು ಸತ್ಯಸ್ಯಾಪೀತಂ, ಹೊರಗಿನ ಬೆಳಕನ್ನು ಸೂರ್ಯಮಂಡಲ ಅನ್ನತಕ್ಕಂಥ ಪಾತ್ರೆಯನ್ನು ಮುಚ್ಚಿದ್ದೇವೆ. ಒಳಗಿನ ಬೆಳಕನ್ನು ಈ ಪಂಚಭೂತಗಳ ಶರೀರ, ನಮ್ಮ ದೇಹೇಂದ್ರಿಯಗಳೆಂಬಂಥ ಮುಚ್ಚಳದಿಂದ ಮುಚ್ಚಿದ್ದೇವೆ. ನಾವು ಬೆಳಕುಗಳನ್ನು ಮುಚ್ಚಿ ಬದುಕುವವರು, ಬೆಳಕಿನಲ್ಲಿ ಬದುಕುತ್ತಾ ಇದ್ದೇವೆ ಅಂತ ಭ್ರಮಿಸಿ ಕತ್ತಲಲ್ಲಿ ಬದುಕುತ್ತಾ ಇರುವವರು. ನಿಜವಾದ ಬೆಳಕು ಬಂದಾಗ ಜ್ಞಾನದ ಬಾಗಿಲು ತೆರ್ಕೋಬೇಕು, ಆನಂದದ ಬಾಗಿಲು ತೆರ್ಕೋಬೇಕು. ಎಲ್ಲಿ ಜ್ಞಾನಾನಂದ ಇಲ್ಲವೋ ಅದು ಬೆಳಕಲ್ಲ, ಅದು ಬೆಳಕಿನ ಭ್ರಮೆ. ಇವಾಗ ಬೆಳಕು ಕತ್ತಲೆ ಅನ್ನೋದಕ್ಕೆ ಇದು ಯಾಕೆ ಈ ಮಾತು ಹೇಳಬೇಕಾಯ್ತು ಗೊತ್ತಾ? ಬೆಳಕಲ್ಲ ಅಂದರೆ ಏನ್ರಿ, ಸೂರ್ಯೋದಯ ಬೆಳಕಾಗುತ್ತೆ, ನಮ್ಮ ಕಣ್ಣಿಗೆ ಕಾಣುತ್ತೆ, ನೀವು ಅಲ್ಲ ಅಂತ ಹೇಳಿ ಹಾಗೆ ಕೇಳಿ ಗೂಬೆ ಹತ್ತಿರ. ಅದು ರಾತ್ರಿಯೇ ಬೆಳಕು ಅನ್ನುತ್ತೆ, ಹಗಲಿಗೆ ಕಾಣೋಲ್ಲ ಅವುಗಳಿಗೆ. ಅವು ರಾತ್ರಿ ಆದರೆ ಕಾಣುತ್ತಪ್ಪ, ಬೆಳಕು ಅಂದರೆ ರಾತ್ರಿ, ಹಗಲಿನಲ್ಲಿ ಏನು ಕಾಣುತ್ತೆ ಅಂತ ಕೇಳ್ತಾವೆ ಅವು. ಹಾಗಾದ್ರೆ ಗೂಬೆ ಹೇಳಿದ್ದು ಕರೆಕ್ಟೋ, ಮನುಷ್ಯ ಗೂಬೆ ಹೇಳಿದ್ದು ಕರೆಕ್ಟೋ? ಅದು ಕೃಷ್ಣ ಅದಕ್ಕೆ ತೀರ್ಮಾನ ಹೇಳಿದ, ಇದು ಎರಡೂ ಬೆಳಕು ಅಲ್ಲ. ಗೂಬೆಯೂ ರಾತ್ರಿಯನ್ನೇ ಬೆಳಕೊಂದು ಭ್ರಮಿಸಿದೆ, ನೀವು ಕತ್ತಲೆಯನ್ನೇ ಬೆಳಕೊಂದು ಭ್ರಮಿಸಿ ಬದುಕುವವರು ಮನುಷ್ಯರು ಕೂಡ. ನಿಜವಾದ ಬೆಳಕಿನ ಪರಿಚಯ ಇಲ್ಲ. ಆದ್ದರಿಂದ ಕತ್ತಲೆ ಬೆಳಕಾಗಿ ಕಾಣುತ್ತೆ, ದುಃಖವೇ ಸುಖವಾಗಿ ಕಾಣುತ್ತೆ. ಬೆಳಗಿನ ಸಂಜೆ ತನಕ ದುಡಿತೇವಲ್ಲ, ದುಡಿದು ಮೈ ಬೆವರು ಸುರಿಸಿಕೊಂಡು ಆಯಾಸಪಟ್ಟು ಏದು ಸುರು ಬಿಟ್ಟುಕೊಂಡು ಕಷ್ಟಪಟ್ಟು ದುಡಿತೇವಲ್ಲ, ಅದು ಸುಖವೋ ದುಃಖವೋ? ನಿಜವಾದ ದುಃಖ ಅದು ನಮಗೆ ಸುಖ ಅಂತ ಯಾಕೆ ಗೊತ್ತುಂಟ? ಅದರಿಂದ ಕೈ ತುಂಬ ಸಂಬಳ ಬರುತ್ತೆ ಅನ್ನುವ ನಿರೀಕ್ಷೆಯಿಂದ ಸುಖವಾಗಿ ಕಾಣೋದು. ದುಃಖ ಸುಖವಾಗಿ ಕಾಣೋದು. ಮಕ್ಕಳು ಕಜ್ಜಿ ತುರಿಸ್ಕೊಳ್ತಾರೆ, ಆ ಕಜ್ಜಿಯ ತುರಿಕೆ ಒಮ್ಮೆ ಕಮ್ಮಿ ಆಗುತ್ತೆ, ಅವಾಗ ಸುಖ ಅಂತ ಕಾಣುತ್ತೆ, ಮತ್ತೆ ಸೆಪ್ಟಿಕ್ ಆಗುತ್ತೆ, ಅದು ಗೊತ್ತಿಲ್ಲ ಅವರಿಗೆ. ಆ ಕಜ್ಜಿ ತುರಿಕೆಯಿಂದ ಆಗುವ ಸುಖ, ಬೆಳಗಿನ ಸಂಜೆಯ ತನಕ ಒದ್ದಾಡಿ ಮೈ ಬೆವರು ಸುರಿಸಿಕೊಂಡು ಕಷ್ಟಪಟ್ಟು ದುಡಿದು ಅದರಲ್ಲಿ ಓಹೋ ಇದರಿಂದ ಇಷ್ಟು ಸಂಪಾದನೆ ಮಾಡಿದೆ ಅನ್ನುವ ಭ್ರಮೆಯಿಂದ ಬರುವ ಸುಖ, ಅದು ಸುಖ ಅಲ್ಲ. ನಿಜವಾಗಿ ದುಃಖವನ್ನು ನಾವು ಸುಖ ಅಂತ ತಿಳ್ಕೊಳ್ತೇವೆ, ಹಾಗೆ ಕತ್ತಲೆಯನ್ನೇ ಬೆಳಕೊಂದು ಭ್ರಮಿಸ್ತೇವೆ. ನಾವು ದುಃಖವನ್ನೇ ಸುಖ ಅಂತ ತಿಳಿದು, ಅಜ್ಞಾನವನ್ನೇ ಜ್ಞಾನ ಅಂತ ತಿಳಿದು, ಕತ್ತಲೆಯನ್ನೇ ಬೆಳಕು ಅಂತ ತಿಳಿದು ಬದುಕುವವರು ಅಂತಾನೆ ಕೃಷ್ಣ. ನೀವು ತಿಳ್ಕೊಂಡದ್ದು ಗೂಬೆ ಬೆಳಕಿನ ಹಾಗೆ ನಿಜವಾದ ಬೆಳಕಲ್ಲ, ನಿಜವಾದ ಬೆಳಕಿರೋದು ಒಳಗೆ.
ಆ ಬೆಳಕು ಒಮ್ಮೆ ಕಂಡಿರೋ ಮತ್ತೆ ಈ ಹೊರಗಿನ ಬೆಳಕಿಗೆ ನೀವು ಬರುವ ಅಗತ್ಯವೇ ಬಿಡುವುದಿಲ್ಲ. ನನಿವರ್ತಂತೆ, ಸೂರ್ಯನ ಬೆಳಕಿಗೆ, ಚಂದ್ರನ ಬೆಳಕಿಗೆ, ಬೆಂಕಿಯ ಬೆಳಕಿಗೆ ಮತ್ತೆ ನೀವು ಮರಳಬೇಕಾದಿಲ್ಲ. ಯಾಕೆಂದರೆ ನೀವೇ ಬೆಳಕಾಗಿ ಬಿಡ್ತೀರಾ. ಏನು ಚಂದದ ಮಾತು ರೀ! ಇಷ್ಟು ಗೀತೆ ಅರ್ಥ ಆದರೆ ಆಗುವ ಆನಂದ ನಾನು ಹೇಳಿ ನೋಡಿ, ಇದು ನಿಜವಾದ ಬೆಳಕು. ಕೃಷ್ಣ ಟಾರ್ಚ್ ಹಾಕಿಬಿಟ್ಟ, ಬೆಳಕು ಹಚ್ಚಿಬಿಟ್ಟ. ನಮಗೆ ಸೂರ್ಯ ಬೇಡ, ಚಂದ್ರ ಬೇಡ, ಗೀತೆಯ ಒಂದು ಶ್ಲೋಕ ಸಾಕು. ಟಾರ್ಚ್ ಹಾಕಿ ಬೆಳಕು ಹಚ್ಚಿಬಿಟ್ಟ, ಒಳಗಿನಿಂದ ಬೆಳಕಿನ ಅರಿವು ಒಮ್ಮೆ ಮೂಡಿತು. ಗೀತೆಯ ಈ ಬೆಳಕಿನ ಅರ್ಥ ಆದಾಗ ಆಗುವ ಆನಂದ ಯಾವ ದೀಪದಿಂದ ಆಗಬೇಕು? ಕಷ್ಟ ಏನು ಅಂದರೆ, ನಾವು ಗೀತೆಯನ್ನು ಓದ್ತೇವೆ, ಪಾಠ ಕೇಳ್ತೇವೆ, ಮಂಗಳ ಮಾಡ್ತೇವೆ, ಆದರೂ ಗೀತೆ ಅರ್ಥ ಆಗೋಲ್ಲ. ಇದು ಕಷ್ಟ. ಆದರೆ ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಅಷ್ಟೇ ಗೀತೆ ಅರ್ಥ ಅಂತ. ಅದರ ಆಚೆ ಅರ್ಥ ಇರುವ ಸಾಧ್ಯತೆಯನ್ನು ಕೂಡ ತಿಳ್ಕೊಳ್ಳೋದೇ ನಾವು ಗೀತಾ ವಿದ್ವಾಂಸರು ತಿಳ್ಕೊಂಡ್ಬಿಡ್ತೇವೆ. ಬಹಳ ಬಹಳ ಕಷ್ಟದ ಕೆಲಸ. ಅಂದರೆ ಇವತ್ತು ಈ ಜ್ಞಾನ ಅನ್ನೋದು ಇಷ್ಟು ನಿಗೂಢವಾಗಿರೋದು, ಅದರಿಂದ ಇಷ್ಟೆಲ್ಲ ಅವಾಂತರಗಳು. ಎಷ್ಟು ಜನ ಗೀತೆಯ ಬಗ್ಗೆ ಗೀತೆಯನ್ನು ಕೋಟ್ ಮಾಡಿ ಗೀತೆಯನ್ನು ಟೀಕೆ ಮಾಡುವವರಿಲ್ಲ. ದೇವರಾಣೆಗೂ ಗೀತೆ ಅರ್ಥ ಆದವರಲ್ಲ. ಆದರೆ ಗೀತೆಯನ್ನು ಮೆಚ್ಚಿಕೋಬೇಕಾಗಿದ್ದರೆ ಗೀತೆ ಅರ್ಥ ಆಗಬೇಕು. ಗೀತೆಯನ್ನು ಟೀಕೆ ಮಾಡಬೇಕಾದ್ರೆ ಗೀತೆ ಅರ್ಥ ಆಗದೇ ಇರುವುದು ಕಾರಣ ಆಗುವುದು. ಆದ್ದರಿಂದ ಭಾಳ ಸುಲಭದ ಕೆಲಸ ಎಲ್ಲರೂ ಮಾಡಿ ಗೀತೆಯನ್ನು ಟೀಕೆ ಮಾಡೋದು. ಕೃಷ್ಣ ಹಾಗೆ ಹೇಳಿದ್ದು ಸರಿಯೋ? ಇವರು ಏನೂ ಗೊತ್ತಿಲ್ಲ. ಕೃಷ್ಣ ಹೀಗೆ ಹೇಳಿದ್ದು ಸರಿಯೋ? ನಮ್ಮ ದೊಡ್ಡ ಸಾಹಿತಿಗಳೊಬ್ಬರು ಹೇಳಿದ್ದಾರೆ, ಇದು ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ. ಅದು ಹೇಳಿದ ಅರ್ಜುನ, ಅದು ಗೊತ್ತಿಲ್ಲ. ಕೃಷ್ಣ ಹೀಗೆ ಹೇಳಿದ್ದಾನೆ, ಗೀತೆಯನ್ನು ಪೂರ ಕೃಷ್ಣ ಹೇಳಿದ್ದು ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಕೃಷ್ಣ ಗೀತೆಯಲ್ಲಿ ಅಪ್ಪಣೆಗೊಳಿಸಿದ್ದಾನೆ ಅಂತ ಹೇಳ್ತಾರೆ ಅವರು. ಕೃಷ್ಣ ಹೇಳಿದ್ದಾರೆ, ಅದು ಅರ್ಜುನ ಮಾತು. ಇರಲಿ, ಅದು ಗೀತೆಯಲ್ಲಿ ಬಂದಿದೆ. ಅದಕ್ಕೆ ಆಕ್ಷೇಪ, ಸ್ತ್ರೀಯರು ಕೆಟ್ಟರೆ ಸಮಾಜ ಕೆಡುತ್ತೆ ಅಂತ. ಅದೇನು ಸ್ತ್ರೀಯರು ಕೆಟ್ಟರೆ ಮಾತು? ಸ್ತ್ರೀಯರನ್ನು ಗಂಡಸರು ಕೆಡಿಸದೇ ಇದ್ದರೆ ಸ್ತ್ರೀಯರು ಕೆಡ್ತಾರಾ? ಆದರೆ ಗಂಡಸರು ಕಾರಣ ಅಲ್ವಾ? ಕೃಷ್ಣನಿಗೆ ಇಷ್ಟು ಹೊಳೆಯಲಿಲ್ವ ಅಂತ ಆಕ್ಷೇಪ ಮಾಡಿದ್ದಾರೆ. ಅಲ್ಲಿ ಅವನು ಹೇಳಿದ್ದೇನೋ ಅಂತ ಗೊತ್ತಿಲ್ಲ, ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ. ಹಾಗಾಗಿ ಭಗವದ್ಗೀತೆಯನ್ನು ಟೀಕೆ ಮಾಡೋದಕ್ಕೆ ಇಗ್ನೋರೆನ್ಸ್ ಬಿಡು. ನಮಗೇನು ಗೊತ್ತಿಲ್ಲದೆ ಇದ್ದರೂ ಟೀಕೆ ಮಾಡ್ಬೋದು. ಭಗವದ್ಗೀತೆಯನ್ನು ಮೆಚ್ಚಿಕೋಬೇಕಾಗಿದ್ದರೆ ತುಂಬ ಜ್ಞಾನ ಬೇಕಾಗುತ್ತೆ, ತುಂಬ ಆಳವಾದ ಪಾಂಡಿತ್ಯ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಕೆಲವರಿದ್ದಾರಲ್ಲ, ನಿಮ್ಮ ಕೃಷ್ಣ ಬೆಣ್ಣೆ ಕದ್ದಿಲ್ಲವಾ, ನಿಮ್ಮ ಕೃಷ್ಣ ಸೀರೆ ಕದ್ದಿಲ್ಲವಾ, ಆದ್ದರಿಂದ ನಿಮ್ಮ ದೇವರು ಕಳ್ಳ, ನಮ್ಮ ಹತ್ರ ಬನ್ನಿ ಅಂತ ಪೆದ್ದುಗಳಿರ್ತಾವೆ. ಅವುಗಳೇ ಅದಕ್ಕಿಂತ ಹೆಚ್ಚು ಫಿಲಾಸಫಿ ಇದೆ ಅಂತಲೇ ಗೊತ್ತಿಲ್ಲ. ಇಂಥ ಪೆದ್ದುಗಳೇ ಇವತ್ತು ದೇಶದಲ್ಲಿ ಧಾರ್ಮಿಕ ಮನೋವೃತ್ತಿಯನ್ನು ಮೆಜಾರಿಟಿಯಾಗಿ ಬೆಳೆಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಜನರು. ನಮ್ಮ ಹುಡುಗರು ಹೀಗೆ ಹೇಳಿದ ಮೇಲೆ ಕಡೆ, ಹೌದಲ್ಲ ನಮ್ಮ ಕೃಷ್ಣ ಬೆಣ್ಣೆ ಕದ್ದಿದ್ದಾನೆ, ನಮ್ಮ ಕೃಷ್ಣ ಸೀರೆ ಕದ್ದಾನೆ, ನಾವು ಯಾಕೆ ಸೀರೆ ಕದಿಬಾರ್ದು ಇನ್ನೊಬ್ಬರದು? ಹೀಗೆ ಯೋಚನೆ ಮಾಡಿ ಹುಡುಗರೇ ಬೆಳೀತಾ ಇದ್ದಾವೆ. ವಸ್ತುಸ್ಥಿತಿ ಯಾರಿಗೂ ಬೇಡವಾಗಿದೆ. ಇದು ದುರಂತ. ಡೆಪ್ತು ಫಿಲಾಸಫಿಯಿಂದ ನೀವು ಒಳಗೆ ಹೋಗಬೇಕು. ಒಳಗೆ ಹೋಗೋದು ಯಾರಿಗೂ ಬೇಕಿಲ್ಲ. ಹೊರಗಿಂದ ಹೊರಗೆ ಬಣ್ಣದ ಮಾತಿಗೆ ಮರಳಾಗಿ ಮತಗಳು ಕೂಳ್ತೀವಿ. ಆದ್ದರಿಂದ ಮತಗಳು ಮತಾಂತರಗಳು ಎಲ್ಲವೂ ನಡೀತವೆ. ಯಾಕೆಂದರೆ ಡೆಪ್ತ್ ಯಾರಿಗೂ ಬೇಕಾಗಿಲ್ಲ. ಒಳಗಿನ ಅರ್ಥವನ್ನು ತಿಳಿಯುವ ಜಿಜ್ಞಾಸೆ ಯಾರಿಗೂ ಇಲ್ಲ. ನ ತದ್ ಭಾಸಯತೆ ಸೂರ್ಯ ನ ಶಶಾಂಕ ನ ಪಾವಕ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಲ್ಲಿ ಏನೂ ಗೊಂದಲ ಇಲ್ಲ. ಅದು ನಾನು ಹೇಳಿದಷ್ಟು ಅರ್ಥ ಮೇಲುನೋಟಕ್ಕೆ ಕಾಣುವುದಿಲ್ಲ. ಅದು ನೀವು ಉಪಾಸನೆಯ ಒಳಮುಖಕ್ಕೆ ಹೋದಾಗ ಆ ಒಳಗಿನ ಬೆಳಕಿನ, ಕೃಷ್ಣ ಒಳಗಿನ ಬೆಳಕು ಅಂತ ಏನೂ ಹೇಳೋದೇ ಇಲ್ಲ ಇಲ್ಲಿ. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಬೆಂಕಿಯ ಬೆಳಕು, ಅದನ್ನು ಬೆಳಗಿಸಲಾರದು ಅಷ್ಟೇ ಹೇಳಿಬಿಡ್ತಾನೆ. ಅದರ ಒಟ್ಟು ಅಂತರಂಗ ಏನು ಅನ್ನೋದನ್ನು ನಾವು ಮನನ ಮಾಡಿ ತಿಳ್ಕೋಬೇಕು. ಇದೇ ನಾನು ಹೇಳಿದ್ದು. ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಆದರೆ ಆ ಸ್ಪಷ್ಟವಾಗಿ ಹೇಳುವುದು ಅಸ್ಪಷ್ಟವಾಗಿದೆ ಅಂತ. ಅದು ಅರ್ಥ ಆಗಬೇಕಾಗಿದ್ದರೆ ನಮ್ಮೊಳಗೆ ಸ್ವಲ್ಪ ಜಾಗೃತಿ ಬೇಕು. ನಮ್ಮ ಒಳಗಿನ ಬೆಳಕನ್ನು ಪೂರ್ತಿ ಮುಚ್ಚಿಕೊಂಡು ಗೀತೆ ಓದಿದರೆ ಗೀತೆ ಬೆಳಕು ಕೊಡೋದಿಲ್ಲ. ಮುಂದೆ ಇನ್ನಷ್ಟು ಕನ್ಫ್ಯೂಷನ್ ಆಗತಕ್ಕಂಥ ಮತ್ತೊಂದು ಶ್ಲೋಕವನ್ನು ಹೇಳ್ತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಜೀವರು ಅಂತಿದ್ದಾರಲ್ಲ, ಮುಂದೆ ಹೇಳೋದು ಮಾತು, ಅದನ್ನು ತುಂಬ ಸ್ವಾರಸ್ಯವಾಗಿದೆ ಆ ಮಾತು. ಇದರ ಈ ಮಾತಿನ ಹರವನ್ನು ತಿಳ್ಕೋಬೇಕಾಗಿದ್ದರೆ ನಾವು ತುಂಬ ಚಿಂತನೆ ಮಾಡಬೇಕು. ಆದರೆ ಮೇಲು ನೋಟಕ್ಕೆ ಕೇಳುವ ಅರ್ಥ ಹೇಳ್ತಾನೆ. ಈ ಜೀವರು ಅಂತಿದ್ದಾರಲ್ಲ, ಇವರೆಲ್ಲ ನನ್ನದೇ ಅಂಶ, ನನ್ನದೇ ತುಣುಕುಗಳು. ಅಂದರೆ ಏನರ್ಥ ಆಯಿತು? ಅಂಶಗಳು ಎಲ್ಲ ಒಟ್ಟಿಗೆ ಸೇರಿದಾಗ ಒಂದು ಅಂಶ ಆಗತ್ತೆ ಅಲ್ವಾ? ಅದನ್ನ ಎಲ್ಲ ಜೀವರು ಒಟ್ಟಾದರೆ ನಾನು ಪರಮಾತ್ಮ ಆಗಿಬಿಡ್ತೇನೆ ಅನ್ನೋ ಅರ್ಥ ಬರೋದಿಲ್ಲ ಮೇಲ್ನೋಟಕ್ಕೆ. ಇವರೆಲ್ಲ ಒಬ್ಬೊಬ್ಬ ಜೀವ ಒಂದೊಂದು ಅಂಶ. ಈ ಎಲ್ಲ ಅಂಶಗಳು ಒಟ್ಟು ಮಾಡಿಬಿಟ್ರೆ, ರಾಶಿ ಮಾಡಿಬಿಟ್ರೆ ಆವಾಗ ನಾನು ಆಗಿಬಿಡ್ತೇನೆ ಅಂತ ಅರ್ಥ ಬರುವ ಸಾಧ್ಯತೆ ಇರುವಂತೆ ಗೊಂದಲಗೆಡಿಸುವ ಮಾತನ್ನು ಕೃಷ್ಣ ಹೇಳ್ತಾನೆ. ಇದೇ ಹೇಳಿದ್ದು ನಾನು, ಅಸ್ಪಷ್ಟತೆ ಇಲ್ಲಿ ಬರೋದು. ನನ್ನ ಅರ್ಥ ಏನು ಅನ್ನೋದನ್ನು ಚಿಂತನೆ ಮಾಡಿ ತಿಳ್ಕೊಳ್ಳಿ.
ನಾನು ನ್ಯೂಸ್ ರಿಪೋರ್ಟರ್ ಅಲ್ಲ, ನೀವು ಮನನ ಮಾಡಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿಬಿಡ್ತಾನೆ ಕೃಷ್ಣ. ಮಮೈವ ಅಂಶ, ಅವೆಲ್ಲ ನನ್ನ ಅಂಶಗಳು, ನನ್ನ ಒಂದೊಂದು ತುಣುಕುಗಳು. ಈಗೊಂದು ತಮಾಷೆ ಏನು ಗೊತ್ತುಂಟ, ಇದು ಅರ್ಥ ಆಗಬೇಕಾಗಿದ್ದರೆ ಮತ್ತೆ ಬೆಳಕಿಗೆ ಬರಬೇಕು. ನೀವು ಬೆಳಕಿನ ಅಂಶ ಹೇಗೆ ಅಂತ. ನೀವು ಅಂಶ ಅಂತಂದರೆ, ಈಗ ನೀವು ₹1 ಇದೆ ಅಂತ ಇಟ್ಕೊಳ್ಳಿ. ₹1 ಅಂದರೆ 100 ಪೈಸೆ. 1 ಪೈಸೆ ಲೆಕ್ಕ ಮಾಡಿ, 100 ಪೈಸೆ ಸಂಗ್ರಹ ಮಾಡಿ. ಈಗ ಸಿಗೋಲ್ಲ, ಮುಂಚೆ ಪೈಸೆ, ಈಗ ಪೈಸೆ ಸಿಗೋಲ್ಲ, 5 ಪೈಸೆ ಸಿಗೋಲ್ಲ, ಯಾಕೆಂದರೆ ಚಾಲ್ತಿಯಲ್ಲಿ ಹೋಗಲಿ. 1 ಪೈಸೆ 100 ಪೈಸೆ ತೆಗೆದು ಲೆಕ್ಕ ಮಾಡಿ. 100 ಆದ ಕೂಡಲೇ ಎಷ್ಟಾಯ್ತದು? 100 ಪೈಸೆಗಳ ಮೊತ್ತ ₹1 ಆಯಿತು. ಆದರೆ ಒಂದೊಂದು ಪೈಸೆಗಳು ಅದಕ್ಕಿಂತ ಭಿನ್ನ. ಆ ಒಂದೊಂದು ಪೈಸೆಯು ಆ ಪೈಸೆ ಈ ಪೈಸೆಯು ಭಿನ್ನ. ಯಾವುದೂ ರೂಪಾಯಿ ಅಲ್ಲ, ಯಾವುದು ಒಂದಕ್ಕೊಂದು ಭಿನ್ನ ಅಲ್ಲ. ಆದರೆ 100 ಒಟ್ಟಾದಾಗ ಅಖಂಡವಾಗಿ ಅದು ₹1 ಆಯಿತು. ಹಾಗೆಯೇ ಈ ಎಲ್ಲ ಅಂಶಗಳು ಭಗವಂತನಿಂದ ಭಿನ್ನ, ಒಂದು ಅಂಶ ಇನ್ನೊಂದು ಅಂಶದಿಂದ ಭಿನ್ನ. ಪೈಸೆ ಹಾಗೆ ಅದು ಬೇಡ, ನಮಗೆ ಬೇಕಾಗೋದು ಬೆಳಕಿನ ಬೆಳಕಿನ ಅಂಶ. ಬೆಳಕಿನ ಅಂಶ ತಗೊಳ್ಳಿ. ಈಗ ನೀವು ಒಂದು ದೀಪ ಹಚ್ಚುತ್ತೀರಿ, ಮನೆಯಲ್ಲಿ ಹಿರಿಯರು ಒಂದು ದೀಪ ಹಚ್ಚುತ್ತಾರೆ. ದೀಪಾವಳಿ ಈಗಷ್ಟೇ ನೀವು ಅನುಭವಿಸಿದ್ದೀರಿ. ಆಮೇಲೆ ಮಕ್ಕಳೆಲ್ಲ ಅದರಲ್ಲಿ ಹಣತೆ ಹಚ್ಚಿ ಎಲ್ಲ ಇಡ್ತಾರೆ. 100 ಹಣತೆ ಹಚ್ಚುತ್ತಾರೆ. ಅದು ಒಂದೇ ಬೆಳಕಿನ ಅಂಶ ಅಲ್ವಾ? ಆದರೆ ಎಲ್ಲ ಒಂದೇ ಬೆಳಕದು. ದೀಪದ ಅಂಶಗಳು, ಒಂದು ಹಣತೆಯಿಂದ 100 ಹಣತೆ ಹಚ್ಚುತ್ತೀರ, ಎಲ್ಲ ಹಣತೆಯೂ ಬೇರೆ ಬೇರೆ, ಎಲ್ಲ ಹಣತೆಯ ದೀಪವೂ ಬೇರೆ ಬೇರೆ. ಅದು ಒಂದೇ ದೀಪ ಅಲ್ಲ, ಆದರೆ ಆ ದೀಪದಿಂದ ಬಂದದ್ದೀವೆಲ್ಲ. ಹೀಗೆ ನಾನಾ ವಿಧ. ನೀವು ಹೋದರೆ ದೀಪದ ಅಂಶಗಳು ದೀಪದ ಸ್ವರೂಪ ಅಲ್ಲ, ಬೇರೆ ಬೇರೆ ಅವು. ಇವರೆಲ್ಲ ನನ್ನ ಹಾಗೆಯೇ ಬೆಳಕುಗಳು, ನನ್ನಿಂದ ಹುಟ್ಟಿ ಬಂದ ಬೆಳಕುಗಳು ಅಷ್ಟೇ ಜೀವರು. ಅದರಿಂದ ನನ್ನ ಅಂಶ ಎಲ್ಲ ಒಂದೇ ದೀಪದ ಅಂಶಗಳು ಅಂತ ಹೇಳಿದ ಹಾಗೆ. ಅಂಶದಲ್ಲಿ 2 ಇದೆ. ಒಂದು ಅಂಶ ಅಂತಂದರೆ, ಈಗ ದೇಹದಲ್ಲಿ ಈ ಕೈ ಕಾಲು ಅನ್ನೋದು ದೇಹದ ಅಂಶ, ಏಕದೇಶ ಅಂತ ಅರ್ಥ. ಕೈ ಕಾಲು ದೇಹದ ಅಂಶ. ಉಗುರು ಮತ್ತು ಕೂದಲು ಕೂಡ ದೇಹದ ಅಂಶ ಅಲ್ವಾ? ಸುಮ್ಮನೆ ನಾನು ನಿಮಗೆ ಹೇಳೋದು, ಅಂಶದಲ್ಲಿ 2 ವಿಧ. ಬೆರಳು ಕತ್ತರಿಸಿದರೆ ಮತ್ತೆ ಬರೋದಿಲ್ಲ, ಅದು ಅಂಶ ಅಂದರೆ ಅಂಶ, ಅದು ಹೋದರೆ ಹೋಯ್ತೆ, ಅದು ಅಖಂಡ. ಉಗುರು ಕತ್ತರಿಸಿದರೆ ಮತ್ತೆ ಬರುತ್ತೆ. ಅದು ಕೂದಲು ಶೇವ್ ಮಾಡಿದರೆ ಮತ್ತೆ ಪುನಃ ಬರುತ್ತೆ. ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ಒಂದು ದಿವಸ ಹೋಗ್ತೇನೆ, ಇಷ್ಟಿಷ್ಟು ಉದ್ದ ಉಗುರು ಬಿಟ್ಟು ಕೂತಿದ್ದರು. ಆಮೇಲೆ ದಾಡಿ ಗಿಡಿ ಎಲ್ಲ ಬೆಳೆದಿದೆ, ದಾಡಿ ಬೆಳೆದಿದೆ, ತಲೆಗೂದಲೆಲ್ಲ ಉದ್ದು ಬಿಟ್ಟಿದ್ದಾರೆ, ಇಷ್ಟಿಷ್ಟು ಉದ್ದ ಉಗುರು ಬಿಟ್ಟಿದ್ದಾರೆ. ಏನಪ್ಪ, ದೇವರು ಕೊಟ್ಟದ್ದು ವ್ಯರ್ಥವಾಗಿ ಕೊಡ್ತಾನ, ಅದರಿಂದ ಅದನ್ನು ಕತ್ತರಿಸಬಾರದು ಅಂತ ತೀರ್ಮಾನ ಮಾಡಿದ್ದೇನೆ. ದೇವರು ಕೊಟ್ಟದ್ದನ್ನು ನಾವು ಕತ್ತರಿಸಬಾರದು, ಉಗುರು ದೇವರು ಕೊಟ್ಟದ್ದಲ್ವ, ಹಾಗೆ ಬಿಟ್ಟಿದ್ದೇನೆ ಅಂತ ಹೇಳಿದೆ. ನಾನು ಅವಾಗ ಹೇಳಿದೆ, ಸ್ವಾಮಿ, ದೇವರು ಅದನ್ನು ಕತ್ತರಿಸಿದ್ರೆ ಪುನಃ ಕೊಡ್ತಾನೆ, ಅದು ಯಾಕೆ ಕೊಡ್ತಾನೆ? ಬೆರಳು ಕತ್ತರಿಸಿದ್ರೆ ಕೊಡೋಲ್ಲ, ಉಗುರು ಕತ್ತರಿಸಿದ್ರೆ ಪುನಃ ಕೊಡ್ತಾನೆ. ಹಾಗಾದ್ರೆ ಅದು ಕತ್ತರಿಸಬೇಕು ಅಂತ ದೇವರ ಅರ್ಥ ಅಲ್ವ? ಅಷ್ಟು ಯಾಕೆ ನಿಮ್ಗೆ ಹೊಳಿಲಿಲ್ಲ? ಉಗುರು ಬೇರೆ, ಬೆರಳು ಬೇರೆ. ಬೆರಳು ಕಟ್ಟು ಮಾಡೋದು ಯಾಕಂದರೆ ಮತ್ತೆ ಕೊಡೋಲ್ಲ ದೇವರು. ಇದು ಕತ್ತರಿಸಿದಷ್ಟು ಪುನಃ ಕೊಡ್ತಾನೆ, ಆದ್ದರಿಂದ ಕತ್ತರಿಸ್ಕೊ ಮತ್ತೆ ಕೊಡ್ತಾನೆ ಅಂತ ಅವನು ಹೇಳ್ತಾ ಇದ್ದೆ. ನೀವು ಯಾಕೆ ಬಿಟ್ಟಿದ್ದೀರಿ? ಮರುದಿವಸ ಹೋಗೋ ಪೂರ ಕಟ್ಟು ಮಾಡಿಕೊಂಡು ಬಂದಿದ್ದಾರೆ. ಅದು ನಮ್ಮದೆಲ್ಲ ದೇವರ ಬಗ್ಗೆ ನಮ್ಮ ತೀರ್ಮಾನಗಳು ಹೀಗೆ ಪೆದ್ದು ಲಾಜಿಕ್ಕು, ನಮ್ಮ ತರ್ಕ. ದೇವರು ಕೊಟ್ಟದ್ದು ವ್ಯರ್ಥ ಆಗುತ್ತೋ, ಸುಮ್ಮನೆ ಕೊಡ್ತಾನೋ? ಅದು ಕತ್ತರಿಸಿಂದಲೇ ಅವನು ಕೊಟ್ಟಿದ್ದರೆ ಹಾಗೆ ಯಾವುದನ್ನು ಅದನ್ನು ಕತ್ತರಿಸಿದರೆ ಹೋಯ್ತದು. ಅದು ದೇಹದ ಅಂಶ ಆಗಿತ್ತು, ಹೌದು. ಆದರೆ ದೇಹದ ಅಂಶ ಆದರೂ ಅದು ಹೋದ್ಮೇಲೆ ದೇಹಕ್ಕೆ ಅದು ಸಂಬಂಧವೇ ಇಲ್ಲ, ಅದು ಬೇರೆ. ಅದು ಈಗ ಅಂಶ ಅನ್ನೋದು ಒಂದು ಸ್ವರೂಪಭೂತವಾದ ಅಂಶ ಇದೆ, ಒಂದು ಭಿನ್ನ ಅಂಶ ಅಂತಿದೆ. ನಾನು ಹೇಳಿದೆ, 100 ಪೈಸೆಗಳು ಭಿನ್ನ ಅಂಶಗಳು, 100 ಪೈಸೆಯ ನಾಣ್ಯಗಳು ಭಿನ್ನ. ಅದು ಒಟ್ಟಾದಾಗ ₹1 ಆಗ್ತದೆ, ಹೌದು. ಆದರೆ ಯಾವುದೂ ಅದರಿಂದ ಅಭಿನ್ನ ಅಲ್ಲ. ದೀಪಗಳು ಎಲ್ಲ ಹಾಗೆ. ಹಾಗಾಗಿ ಜೀವ ನನ್ನದೇ ಅಂಶ, ಮಮೈವ ಅಂಶ. ಅವನು ಈ ಜೀವಲೋಕೆ, ಜೀವಲೋಕ ಅಂದರೆ ಭೂಲೋಕ ಅಂತ ಒಂದು ಅರ್ಥ. ಭೂಲೋಕ, ಸ್ವರ್ಗ, ನರಕ ಎಲ್ಲ ಜೀವರುಗಳು ವಾಸಿಸುವ ಲೋಕ ಅಂದರೆ ಬ್ರಹ್ಮಾಂಡ ಒಂದರ್ಥ. ಇನ್ನೊಂದರ್ಥ, ಈ ಜೀವ ವಾಸಿಸುವ ಲೋಕ ಅಂದರೆ ಶರೀರ. ಅಂದ ಪಿಂಡಾಂಡ ಬ್ರಹ್ಮಾಂಡ ಎರಡೂ ಜೀವಲೋಕ ಅಂದರೆ ಅರ್ಥ. ಈ ಬ್ರಹ್ಮಾಂಡದಲ್ಲಿ, ಈ ಪಿಂಡಾಂಡದಲ್ಲಿ, ಪ್ರತಿಯೊಂದು ಪಿಂಡಾಂಡದೊಳಗೂ ಜೀವಭೂತಃ, ಜೀವ ಅನ್ನಿಸಿಕೊಂಡು ಒಬ್ಬ ಇದ್ದಾನೆ. ಅವನು ಮಮೈವ ಅಂಶ. ಅವನು ಜ್ಞಾನಾನಂದಮಯ, ನನ್ನ ಹಾಗೆ ಬೆಳಕಿನ ಸ್ವರೂಪ. ಆದರೆ ಏನು, ನಾನು ಪೂರ್ಣ ಬೆಳಕು, ಅವನು ಸಣ್ಣ ಸಣ್ಣ ಕಿಡಿ ಅಷ್ಟೇ, ಬೆಂಕಿಯ ಕಿಡಿ ಇದ್ದ ಹಾಗೆ ಅಷ್ಟೇ. ಅವನು ಸಣ್ಣ ಮಿಣುಕು ದೀಪ, ನಾನು ಮಹಾ ಬೆಳಕು ಅಷ್ಟೇ. ಅದರಿಂದ ಮಮೈವ ಅಂಶ ಅನ್ನೋಲ್ಲಿ ಕೃಷ್ಣನ ಉದ್ದೇಶ ಏನಂದರೆ, ನನ್ನ ಹಾಗೆಯೇ ಅವರು ಜ್ಞಾನಾನಂದಮಯರು. ಇದರಲ್ಲಿ ಜ್ಞಾನಾನಂದದ ಅಂಶ ಆಗೋದು ಸಾಧ್ಯ ಇಲ್ಲ. ಕತ್ತಲೆ ಅನ್ನೋದು ಬೆಳಕಿನ ಅಂಶ ಆಗೋದಿಲ್ಲ.
ಅವರು ಬೆಳಕಿನ ಸ್ವರೂಪ, ಅದರಿಂದ ಅವ್ರು ನನ್ನ ಅಂಶ ಅಂದ. ಈ ಅಂಶ ಅಂತ ಹೇಳಿದ ಕೂಡಲೇ ಗೊಂದಲ ಇದೆ, ಕೃಷ್ಣ ಕನ್ಫ್ಯೂಷನ್ ಮಾಡೋದು. ಅಂಶ ಅಂದರೆ ಸ್ವರೂಪಾಂಶವೋ ಭಿನ್ನಾಂಶವೋ. ಸ್ವರೂಪಾಂಶ ಹಂಚಿಕೊಂಡ್ರೆ ನನ್ನ ಬೆಳಕು, ಅದು ನನ್ನದೇ ಬೆಳಕು, ಅದೆಲ್ಲ ಒಟ್ಟಾದರೆ ನಾನೇ ಆಗಿಬಿಡ್ತೇನೆ ಅನ್ನುವ ಭ್ರಮೆಯೂ ಬರುವಂತೆ ಅದು ನಿಮ್ಮ ನಿಮ್ಮ ಸಾಧನೆಯಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡಿಕೊಳ್ಳಿ. ಮಮೇವಾಂಶೋ ಜೀವಲೋಕೆ, ಜೀವಭೂತ, ಜೀವಲೋಕ ಅಂದರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ, ಅದರಲ್ಲಿ ಜೀವನಾಗಿ ಇರತಕ್ಕಂಥವ ಅವನು ನನ್ನದೇ ಅಂಶ. ನನ್ನ ಹಾಗೆಯೇ ಅವನು ಜ್ಞಾನಾನಂದ ಸ್ವರೂಪ. ಆದರೆ ನನ್ನ ಸ್ವರೂಪ ಅಲ್ಲ. ಅವನು ಜ್ಞಾನಾನಂದ, ನಾನು ಜ್ಞಾನಾನಂದ, ಅದು ಬೆಳಕು ಇದು ಬೆಳಕು ಅಷ್ಟೇ. ಆದರೆ ಅದು ನಿನ್ನದೇ ಬೆಳಕು ಯಾಕಾಗಿರಬಾರದು? ಒಂದು ಸಂಶಯ ಬರ್ಬೋದಲ್ಲ. ಕೃಷ್ಣ ಹೀಗೆ ಹೇಳಿದ್ದನ್ನು, ಕೃಷ್ಣದು ನನ್ನ ಸ್ವರೂಪಭೂತವಾದ ಅಂಶ ಅಂತ ಯಾಕೆ ಹೇಳಿರಬಾರದು ಕೃಷ್ಣ? ಹಾಗೆ ಆಗುವುದಿಲ್ಲ ಅಂತಾನೆ ಕೃಷ್ಣ, ಸನಾತನ ಅಂತ. ನನ್ನದೇ ಅಂಶ ಅಂದರೆ ನನ್ನಿಂದ ಅದು ಮತ್ತೆ ಬಂದಿರಬೇಕು, ಸಿಡಿದು ಬಂದಿರಬೇಕಲ್ವ. ಇದು ನಾನು ಎಷ್ಟು ಅನಾದಿ ಅಂತೋ ಅಷ್ಟು ಅನಾದಿ ಅಂತೋ ಇದು ಇದೆ, ಅಥವಾ ನಾನೇ ಆಗೋದೇ ಆಗಿದೆ. ಸನಾತನ ಅಂದ, ನಾನು ಎಷ್ಟು ಕಾಲ ಇದ್ದೇನೋ ಅಷ್ಟು ಅನಾದಿ ಕಾಲದಿಂದ ಅದು ಬೇರೆ ಆಗಿದೆ, ಅದು ನಾನೇ ಆಗೋದು ಹೇಗೆ? ಮತ್ತು ಮುಂದೆ ಒಂದಾಗುತ್ತೋ ಅಂದರೆ ನಚೈವ ನವಭವಿಷ್ಯಾಮ ಸರ್ವೇ ವಯಮತಃ ಪರಂ. ಇನ್ನು ಮುಂದೆಯೂ ನೀನು ನಾನು ಬೇರೆಯಾಗಿರ್ತೇವೆ, ಹಿಂದೆಯೂ ನೀನು ನಾವು ಬೇರೆ ಆಗಿದ್ದೀವಿ, ಮತ್ತು ಒಂದಾಗುವುದು ಯಾವಾಗ? ಸನಾತನ ಅಂದರೆ ಎಂದೆಂದೂ ಬೇರೆ ಆಗಿರುವಂಥದ್ದು ಅಂತ. ಅದನ್ನು ಮೊದಲು ಹೇಳಿದ, ನಚೈವ ನವಭವಿಷ್ಯ, ಹಿಂದೆಯೂ ನೀನಿದ್ದಿ ನಾನು ಇದ್ದೆ, ಈಗಲೂ ನೀನಿದ್ದಿ, ಮುಂದೆಯೂ ನೀನು ಇರ್ತೀನಿ ನಾನು ಇರ್ತೇನೆ, ಎಂದೆಂದೂ ನಾವು ಬೇರೆ ಬೇರೆಯಾಗಿರ್ತೇವೆ ಅಂತ ಗೀತೆಯಲ್ಲಿ ಮೊದಲು ಕೃಷ್ಣ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಸನಾತನ, ಯಾವಾಗಲೂ ಬೇರೆ ಬೇರೆಯಾಗೇ ಇರುವವರು ಒಂದು ಆಗೋದು ಯಾವಾಗ ಹೇಳ್ರಿ ನನಗೆ, ಡೇಟ್ ಹೇಳಿ. ಯಾವತ್ತು ಒಂದಾಗ್ತಾರೆ? ಹಿಂದೆ ಆಗಲಿಲ್ಲ, ಅನಾದಿ ಕಾಲದಲ್ಲಿ ಆಗಲಿಲ್ಲ. ಅನಾದಿ ಕಾಲದಿಂದ ಆಗದೇ ಇದ್ದವರು ಮುಂದೆ ಒಂದೋ ದಿವಸ ಆಗ್ತಾರೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಇಷ್ಟು ಅನಾದಿ ಕಾಲದಲ್ಲಿ ಆಗದೇ ಇದ್ದವರು ಮುಂದೆ ಆಗದೆ ಆಗ್ತಾರೆ. ಇದು ಒಂದು ಸರ್ತಿ ಒಂದಿಬ್ಬರು ಹುಡುಗರು ನಮ್ಮ ಮನೆಗೆ ಬಂದರು. ಅವನು ಸುಮಾರು 18-20 ವರ್ಷದ ಹುಡುಗ, 17-18 ವರ್ಷದ ಹುಡುಗಿ. ಅವ್ರು ಬಂದದ್ದು ಕ್ರೈಸ್ತ ಧರ್ಮ ಪ್ರಚಾರಕ್ಕೆ. ನೀವು ಯೇಸು ಕ್ರಿಸ್ತನನ್ನು ನಂಬಿದರೆ ಈ ಭೂಮಿಗೆ ಸ್ವರ್ಗ ಬಂದುಬಿಡುತ್ತೆ, ಆವಾಗ ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ಇಲ್ಲದೇ ಇದ್ದರೆ ನೀವು ನರಕಕ್ಕೆ ಹೋಗಬೇಕಾಗುತ್ತೆ, ಇಷ್ಟು ಹೇಳಿ ಬಂದದ್ದು. ಇಂದು ಯಾವಾಗ ಅದು 2000 ವರ್ಷಗಳ ನಂತರ ಮತ್ತೆ ಯೇಸು ಕ್ರಿಸ್ತ ಬರ್ತಾನೆ. 8 ವರ್ಷ ದಾಟಿತು, ಇನ್ನೂ ಬರಲಿಲ್ಲ. ಅವನು ಹೇಳುವಾಗ 2000 ವರ್ಷ ಆದ ಕೂಡಲೇ ಭೂಮಿಗೆ ಬರ್ತಾನೆ. ಆವಾಗ ಯೇಸು ಕ್ರಿಸ್ತ ಭೂಮಿಗೆ ಬಂದಾಗ ನೀವು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿ ಯೇಸುವಿನ ಶಿಷ್ಯರಾದರೆ ನಿಮಗೆ ಸ್ವರ್ಗ ಕೊಡ್ತಾನೆ, ಇಲ್ಲದಿದ್ದರೆ ನೀವು ಶಾಶ್ವತವಾಗಿ ಅನಂತಮಸ್ನಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿದ. ನಾನು ತಕ್ಷಣ ಹೇಳಿದೆ, ಅವು ನೋಡಿ ಅವ್ರಿಗೆ ಮುದುಕರು ಬರೋಲ್ಲ ಧರ್ಮ ಪ್ರಚಾರಕ್ಕೆ. 17 ವರ್ಷದ ಹುಡುಗಿ, 19, ಅಂದರೆ ನೀವು ಆ ಹುಡುಗಿಯನ್ನು ನೋಡಿ ಆದರೂ ನಮ್ಮ ಮತಕ್ಕೆ ಸೇರಿರಿ ಅಂತ ಈ ಪ್ರಲೋಭನೆಗಳು. ಚಂದದೊಂದು ಹುಡುಗಿಯನ್ನು ಪಾಪ ಅದರ ಎಜುಕೇಷನು ಶಾಲೆಗಿಲ್ಲ ಎಲ್ಲ ತೆಗೆಸಿ ಅದಕ್ಕೆ ಎಷ್ಟೋ 1000 ರೂಪಾಯಿ ಸಂಬಳ ಕೊಟ್ಟು ಮನೆಗೆ ತಲೆ ಕೆಡಿಸ್ಲಿಕ್ಕೆ ಕಳಿಸೋದು. ಎಷ್ಟು ಅಸಹ್ಯ ನೋಡಿ. ಕಡೆಗೆ ನಮ್ಮನೆ ಒಂದು ಲಿಟ್ರೇಚರ್ ಎಲ್ಲ ಇದೆ, ಏಸು ಬಂದರೆ ಉದ್ಧಾರ ಹೇಗಾಗುತ್ತೆ ಅಂತೆಲ್ಲ, ಎಲ್ಲ ಬರೇ ಬಾಲಿಶ ವಾಕ್ಯಗಳು, ಅದ್ರಲ್ಲಿ ಡೆಪ್ತೇ ಇಲ್ಲ. ನಾನು ಬಂದು ಹೇಳಿದೆ, ಹೌದಾ? ನಾನು ಹೇಳಿದೆ, ಅಲ್ಲ ಈ 2000 ವರ್ಷ ಬರಲಿಲ್ಲ ಯೇಸು, ಮುಂದೆ ಬರ್ತಾರೆ ಅನ್ನೋದಕ್ಕೆ ಏನಪ್ಪ ಗ್ಯಾರಂಟಿ ಅಂತ ಕೇಳಿದೆ. ಅದು ಬೈಬಲ್ನಲ್ಲಿ ಹೇಳಿದ್ದಾರೆ. ಹೌದಾ? ನನ್ನ ಹತ್ರ ಬೈಬಲ್ ಪುಸ್ತಕ ಇದೆ, ತಂದು ಕೊಡ್ತೇನೆ, ತೋರಿಸು ಅಂತ ಹೇಳಿದೆ. ಬೈಬಲ್ ಪುಸ್ತಕ, ನಾನು ಬೈಬಲ್ ಓದಿದ್ದೇನೆ ಮತ್ತು ಬೈಬಲ್ನ ಪುಸ್ತಕ ಇದೆ ನನ್ನ ಹತ್ರ, ನೀನು ತಂದಿಡ್ತೇನೆ, ನೀನು ಹೇಳಿದ್ದು ಸತ್ಯ ಅಂತ ಪ್ರೂವ್ ಆಗಬೇಕಾದ್ರೆ ತೋರಿಸ್ಕೊಡು ಒಂದೇ. ಅಷ್ಟೇ. ಅದು ನಮಗೆ ಗೊತ್ತಿಲ್ಲ, ಅದು ಫಾದರ್ ಬರಬೇಕು ಅಂತ. ಅವನಿಗೆ ಎತ್ತರು ಗೊತ್ತಿಲ್ಲ, ಅವನು ದುಡ್ಡು ಕೊಟ್ಟು ಬಂದವ. ಅದು ನಮಗೆ ಗೊತ್ತಿಲ್ಲ, ಅದು ಫಾದರ್ಗಳು ಬರಬೇಕು. ಕರ್ಕೊಂಡು ಬಾರಯ್ಯ, ತೋರಿಸೋಕೆ ಹೇಳೋದು ನೀನು ಫಾದರ್ ಹತ್ರ. ಮತ್ತೆ ನೀನು ಯಾಕೆ ಬಂದು? ನಿನಗೆ ಯಾವ ಧರ್ಮವನ್ನು ಪ್ರಚಾರ ಮಾಡ್ತೀಯೋ ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ಸಂಬಳಕ್ಕೋಸ್ಕರ ಪ್ರಚಾರ ಮಾಡ್ತಾ ಇದ್ದು, ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊ? ಚೆನ್ನಾಗಿ ಕಲಿತು ಒಳ್ಳೆ ವಿದ್ವಾಂಸನಾಗಿ ಬದುಕು, ಇಂಥ ಕೆಟ್ಟ ಕೆಲಸ ಮಾಡಬೇಡ ಅಂತ ಬೈದು ಕಳಿಸಿದೆ. ಹೋದ, ಪಕ್ಕದ ಮನೆ ಹೋದ, ಲಿಟ್ರೇಚರ್ ಹಿಡ್ಕೊಂಡು. ಅಂದರೆ ಕ್ರಿಶ್ಚಿಯಾನಿಟಿ ಅನ್ನೋದು ಎಷ್ಟು ಪೆದ್ದು ಧರ್ಮವಾಗಿದೆ ಅನ್ನೋದು ನನಗೆ ಆಶ್ಚರ್ಯ ಆಗೋದು. ನಿಜವಾಗಿ ಡೆಪ್ತ್ ಇದ್ದರೆ ನನಗೆ ಯಾವ ಧರ್ಮದ ಮೇಲೆ ದ್ವೇಷ ಇಲ್ಲ, ಆದರೆ ಅದನ್ನು ಪ್ರಚಾರ ಮಾಡುವ ರೀತಿಗೆ ಇಷ್ಟು ಅಸಹ್ಯ, ಕೊಳಕು. ಹೀಗೆ ಕೊಳಕು ಪ್ರಚಾರ ಮಾಡಿ ನಾವು ಒಂದು ಧರ್ಮಕ್ಕೆ ಮತಾಂತರ ಮಾಡಬೇಕಾ? ಇಷ್ಟು ಕಾಮನ್ ಸೆನ್ಸ್ ಬೇಡ ನಮ್ಮ ಬುದ್ಧಿಜೀವಿಗಳಿಗೆ, ಸೋಕಾಲ್ಡ್ ಇಂಟೆಲೆಕ್ಚುವಲ್ಸ್. ನಾವು ವಿಚಾರವಾದಿಗಳು ಬುದ್ಧಿಜೀವಿಗಳು ಅಂತ ಹೇಳೋರಿಗೆ ಚೂರಾದರೂ ತಲೆ ಇರಬೇಕಲ್ಲ. ಅದನ್ನು ನಾನು ಕಡೆ ಯೋಚನೆ ಮಾಡಿದೆ. ಬುದ್ಧಿಜೀವಿಗಳು ಅಂದರೆ 2-3 ಥರ ಇರ್ತಾರೆ. ಒಂದು ಸ್ವಬುದ್ಧಿಜೀವಿಗಳು, ಕೆಲವರು ಪರಬುದ್ಧಿಜೀವಿಗಳು, ಕೆಲವರು ದುರ್ಬುದ್ಧಿಜೀವಿಗಳು. ಇವರು ಎಲ್ಲರನ್ನೂ ಇವತ್ತು ಪತ್ರಿಕೆಯಲ್ಲಿ ಬುದ್ಧಿಜೀವಿಗಳು ಅಂತ ಕರೀತಾರೆ. ಎಲ್ಲವೂ ಬುದ್ಧಿ ಅಂದರೆ, ಬುದ್ಧಿ ಅಂದರೆ ಸ್ವಬುದ್ಧಿ ಇರ್ಬೋದು, ಇನ್ಯಾರೋ ಹೇಳಿದ್ದನ್ನು ಕದ್ದು ಹೇಳೋನು ಇರ್ಬೋದು, ದುರ್ಬುದ್ಧಿ ಇರ್ಬೋದು. ಈ ಪೇಪರ್ನಲ್ಲಿ ಎಲ್ರಿಗೂ ಬುದ್ಧಿಜೀವಿಗಳು ಅಂತಲೇ ಹೆಸರು, ಅದನ್ನು ದುರ್ಬುದ್ಧಿಜೀವಿಗಳು ಅಂತ ಹಾಕೋಲ್ಲ. ಅಲ್ಲ, ನನಗೆ ಆಶ್ಚರ್ಯ ಆಗೋದು, ಇವೆಲ್ಲ ಬುದ್ಧಿಯನ್ನು ಮಾರಾಟ ಮಾಡಿ ಬರೀತಾವಲ್ಲ.
ಒಂದು ಇಂಡಿಯನ್ ಫಿಲಾಸಫಿಯ ಬಗ್ಗೆ ನನಗೆ ಆಶ್ಚರ್ಯ ಆಗೋದು, 40-50 ವರ್ಷ, ಕನಿಷ್ಠ 50 ವರ್ಷ, ಸುಮಾರು 60 ವರ್ಷ ನಾನು ಹಗಲು ರಾತ್ರಿ ಒದ್ದಾಡಿದ್ದೇನೆ. ನನಗೆ ಇನ್ನೂ ಪೂರ್ಣ ಅರ್ಥ ಆಗಲಿಲ್ಲ. ಇವು ಅದನ್ನು ಓದೋದೇ ಹಿಂದೂ ಧರ್ಮ ಹೀಗೆ ಅಂತ ಬರೀತಾವಲ್ಲ ಪೇಪರ್ನಲ್ಲಿ, ABCD ಗೊತ್ತಿರದೆ, ಶಾಸ್ತ್ರದ ಜ್ಞಾನವೇ ಇಲ್ಲದೆ ಹಿಂದೂ ಧರ್ಮ ಅಂತ ಹೀಗೆ ಅಂತ ಬರೀತಾವೆ. ಎಷ್ಟು ಧೈರ್ಯ ನೋಡಿ ಈ ಪೆದ್ದುಗಳಿಗೆ, ಈ ಬುದ್ಧಿಜೀವಿಗಳಿಗೆ. ಅಲ್ಲ, ಇವುಗಳನ್ನೆಲ್ಲ ಮೊದಲು ಇವುಗಳನ್ನು ಹ್ಯಾಂಗ್ ಮಾಡಬೇಕು, ಸ್ವಲ್ಪ ಬುದ್ಧಿ ಒಂದು ಉಳಿಬೇಕಾಗಿದ್ದರೆ ಈ ಬುದ್ಧಿಜೀವಿಗಳನ್ನೆಲ್ಲ ಬ್ಯಾನ್ ಹಾಕಬೇಕು. ನಿಜವಾಗಿ ಸಾಮಾನ್ಯ ಜನರು, ಯಾಕಂದರೆ ಸಾಮಾನ್ಯ ಜನರು ಅವ್ರನ್ನ ದುರ್ಬುದ್ಧಿಜೀವಿಗಳು ಗೊತ್ತಿಲ್ಲ, ಬುದ್ಧಿಜೀವಿಗಳನ್ನು ತಿಳ್ಕೊಂಬಿಟ್ಟಿದ್ದಾರೆ ಪೇಪರ್ನವ್ರು ಆ ಶಬ್ದ ಹಾಕಿ. ಸಾಮಾನ್ಯ ಜನರು ಅದನ್ನು ನಂಬೋದೆ, ಏನೂ ಗೊತ್ತಿಲ್ಲ ಅವುಗಳಿಗೆ, ಝೀರೋ. ಭಾರತೀಯ ತತ್ವಶಾಸ್ತ್ರದ ಇವತ್ತು ನಡೆಯುವ ಕೆಲವು ಅನಾಚಾರಗಳು ಹಿಂದೂ ಧರ್ಮದಲ್ಲಿ, ಅದನ್ನು ಹೇಳಿಕೊಂಡು ಬೈಯೋದವು. ಹಿಂದೂ ಧರ್ಮ ಅಂದರೆ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ಬಹಳ ವಿಚಿತ್ರ ಇದು. ಇಷ್ಟು ಹೆಡ್ಡರು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರಲ್ಲ, ಮತ್ತು ಅವರಿಗೆ ಬುದ್ಧಿಜೀವಿಗಳ ಪಟ್ಟ ಸಿಗ್ತಾ ಇದೆಯಲ್ಲ, ಅದು ಬಹಳ ಆಶ್ಚರ್ಯಕರವಾದ ವಿಷಯ. ಪ್ರಾಯ ನೀವು ಹೆಡ್ಡರಾಗದೇ ಇದ್ದರೆ ನಿಮಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಪ್ರಶಸ್ತಿಯೂ ಸಿಗೋಲ್ಲ. ನೀವು ಪ್ರಶಸ್ತಿ ಬರಬೇಕಾದ್ರೆ ನೀವು ಹೆಚ್ಚು ಹೆಡ್ಡರಾದಷ್ಟು ಬೇಗ ನಿಮಗೆ ಪ್ರಶಸ್ತಿ ಸಿಗುತ್ತೆ ಸರ್ಕಾರದಿಂದ. ಅದರಿಂದ ಪ್ರಶಸ್ತಿ ಬೇಕು ಅಂದರೆ ಹೆಡ್ಡರಾಗೋದೇ ಒಳ್ಳೆಯದು. ಇದು ಯಾಕೆ ಹೇಳಿದೆ ಅಂದರೆ, ಮಮೈವಾಂಶಃ ಜೀವಲೋಕೆ ಜೀವಭೂತಃ ಅನ್ನೋದನ್ನು ನಮಗೆ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ಇದು ತತ್ವಶಾಸ್ತ್ರ ಅರ್ಥ ಆಗದಿದ್ದರೆ ಎಷ್ಟು ಅಪಾರ್ಥ ಆಗುತ್ತೆ, ಎಷ್ಟು ಸಮಾಜದಲ್ಲಿ ತೊಂದರೆಗಳು, ಅವ್ಯವಸ್ಥೆಗಳಾಗ್ತವೆ. ಅದಕ್ಕೋಸ್ಕರ ಇಷ್ಟು ನೊಂದು ನಾನು ಈ ಮಾತನ್ನು ಹೇಳಿದೆ. ಈ ಮಾತು ಅರ್ಥ ಆಗಬೇಕಾದ್ರೆ ಇಲ್ಲಿ 2 ಅರ್ಥವಿದೆ. ಸ್ವರೂಪಾಂಶವೂ ಹೌದದು, ಭಿನ್ನಾಂಶ ಹೌದು, 2 ಅರ್ಥವನ್ನು ಹೇಳ್ತಾನೆ ಕೃಷ್ಣ. ಅದರಲ್ಲಿ ಪನ್ನಿದೆ. ಮಮೈವಾಂಶಃ ಜೀವಭೂತ, ಜೀವ ಅಂತ ಅನಿಸಿಕೊಂಡು ನಾವು, ಜೀವತ್ವೇನ ಭೂತಃ, ಜೀವ ಇತಿ ಭೂತಃ, ಜೀವ ಅಂತ ಹೆಸರಿನಲ್ಲಿ ಇರುವವ. ಜೀವ ಅಲ್ಲದವ ಮತ್ತು ಜೀವ ಆದವ ಆಗಿದ್ದರೆ, ಬ್ರಹ್ಮನಾಗಿ ಜೀವ ಆಗಿದ್ದರೆ ಜೀವೀಭೂತ ಆಗುತ್ತೆ, ಜೀವಭೂತ ಆಗೋದಿಲ್ಲ. ಅಜೀವ ಜೀವ ಸಂಪದ್ಯಮಾನ ಅಂದರೆ ಜೀವೀಭೂತ ಅಂತ ಆಗುತ್ತೆ ಅಂತೇಳಿ. ಜೀವಭೂತ ಅಂದರೆ ಜೀವನೇ ಆಗಿರುವವ. ಜೀವ ಏವ ಯೋ ಭವತಿ ಸ ಜೀವಭೂತ. ಜೀವನೇ ಆಗಿ ಒಬ್ಬ ಇದ್ದಾನೆ, ಅವನು ಎಂದೂ ಭಗವಂತ ಅಲ್ಲ, ಆದರೆ ಅವನು ನನ್ನ ಅಂಶ ಅಂತ ಒಂದು. ಮತ್ತೊಂದು ಆಯಿತು, ಅದು ಸನಾತನ, ಯಾವಾಗಲೂ ಜೀವನೇ ಆಗಿರುವವ, ಅವನು ಎಂದೂ ಪರಮಾತ್ಮ ಆಗಿಲ್ಲ, ಮುಂದೆ ಆಗೋದು ಇಲ್ಲ. ಸನಾತನ ಅನ್ನೋ ಶಬ್ದ ಇಲ್ಲದೆ ಬೇಕಿರಲಿಲ್ಲ ಅಲ್ಲಿ. ಸನಾತನ ಅನ್ನೋ ಶಬ್ದ ಏನನ್ನು ಹೇಳುತ್ತೆ, ಅವನು ಎಂದೂ ಭಗವಂತನ. ಸನಾತನ ಜೀವಭೂತ, ಸನಾತನ ಜೀವತ್ವಂ ಸನಾತನಂ, ಸನಾತನ ಸಣ್ಣ ಜೀವಭೂತ. ಆಯಿತು, ಈ ಪಿಂಡಾಂಡದಲ್ಲಿ ಸನಾತನ ಅನಾದಿ ಅನಂತ ಕಾಲದಿಂದ ಜೀವ ಒಬ್ಬ ಇದ್ದಾನೆ. ಅವನು ನನ್ನಂತೆ ಬೆಳಕಿನ ಪುಂಜ, ಅದರಿಂದ ಅವನು ನನ್ನ ಅಂಶ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅಂಶ ಅಂದರೆ ಪ್ರತಿಬಿಂಬ ಅಂತ ಅರ್ಥ. ಅಂಶಾಂಶಿ ಭಾವ, ಬಿಂಬ ಪ್ರತಿಬಿಂಬ ಭವನ್, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಅಂಶ, ಅಂಶಿ, ಬಿಂಬ, ಪ್ರತಿಬಿಂಬ, ಇದೆಲ್ಲ ಶಾಸ್ತ್ರದಲ್ಲಿ ಸಮಾನಾರ್ಥ. ನನ್ನದೇ ಪ್ರತಿಬಿಂಬಪ್ಪ, ನನ್ನದೇ ರಿಫ್ಲೆಕ್ಷನ್. ಅಂದರೆ ಸೂರ್ಯ ಆಕಾಶದಲ್ಲಿದ್ದಾನೆ, ಅವನ ಅಂಶ ಕೆರೆಯಲ್ಲಿದೆ, ಯಾಕಂದರೆ ಸೂರ್ಯನ ರಿಫ್ಲೆಕ್ಷನು. ಆದರೆ ಸೂರ್ಯ ಅಲ್ಲ ಅದು, ಸೂರ್ಯನ ಬೇರೆ. ಸೂರ್ಯನ ಬೆಳಕೇ ಇಲ್ಲ ಅದರಲ್ಲಿ, ಸೂರ್ಯನ ಕಾಣುತ್ತೆ ನೀರಿನಲ್ಲಿ ಅಷ್ಟೇ. ಸೂರ್ಯನ ಗಾತ್ರವೂ ಇಲ್ಲ, ಸೂರ್ಯನ ಬೆಳಕೂ ಇಲ್ಲ, ಏನೂ ಅಲ್ಲ, ಅದು ಶೂನ್ಯ. ಆದರೂ ಸೂರ್ಯ ಅಷ್ಟೇ, ಅದು ನನ್ನ ರಿಫ್ಲೆಕ್ಷನು. ಅಂಶ ಅಂದರೆ ರಿಫ್ಲೆಕ್ಷನ್ ಅನ್ನೋದು ಅಂತ. ಆಮೇಲೆ ಹೇಳ್ತಾನೆ ಮಮೈವ ಅಂಶ, ನನ್ನದೇ ಒಂದು ಸ್ವರೂಪ ಜೀವನ ಒಳಗೆ ಅಂತರ್ಯಾಮಿಯಾಗಿದೆ ಬಿಂಬರೂಪದಲ್ಲಿ, ಅದು ನನ್ನ ಮಮೈವ ಅಂಶ. ನನ್ನ ಅಭಿನ್ನಾಂಶವೂ ಇದೆ ಜೀವಲೋಕೆ. ಜೀವಖೇ ಲೋಕೆ. ಜೀವ ಅನ್ನೋದು ಶರೀರ ಭಗವಂತನಿಗೆ. ಯಸ್ಯಾತ್ಮ ಶರೀರಂ, ಆ ಜೀವ ಸ್ವರೂಪವೇ ಅವನ ಶರೀರವಾಗಿ, ಅದರ ಒಳಗೆ ಜೀವನಾಮಕನಾಗಿ ಜೀವನ ಪ್ರಾಣಧಾರಣೆ ಮಾಡ್ಕೊಂಡು ಭಗವಂತ ಇದ್ದಾನೆ. ಜೀವನ ಒಳಗಿರೋ ಅಂತರ್ಯಾಮಿ ಇರೋ ಭಗವಂತನ ಹೆಸರು ಜೀವ ಅಂತಲೇ. ಮಮೈವ ಅಂಶ, ಅವನು ನನ್ನ ಸ್ವರೂಪವೇ. ಸೊ ಅಂತರ್ಯಾಮಿಯಾದ ಭಗವಂತ ನಾನೇ, ಅದು ಬೇರೆ, ನಾನು ಬೇರೆ ಅಲ್ಲ. ಆದರೆ ಅಂತರ್ಯಾಮಿಯ ಶರೀರ ಸ್ಥಾನೀಯವಾಗಿರತಕ್ಕಂಥ ಪ್ರತಿಬಿಂಬ ಸ್ಥಾನೀಯವಾದ ಜೀವ ನನ್ನಿಂದ ಭಿನ್ನಾಂಶ. 2 ಮುಖಗಳಿಂದ ಹೇಳ್ತಾನೆ. ನಾನು ಒಂದು ರೂಪದಿಂದ ಜೀವರೊಳಗಿದ್ದೇನೆ, ನಾನು ಜೀವಭೂತ, ಜೀವರೊಳಗೆ ಜೀವಶಬ್ದ ವಾಚ್ಯನಾಗಿಯೇ. ಯಾಕೆ? ಜೀವಶಬ್ದದ ಅರ್ಥ ಏನು? ಜೀವ ಪ್ರಾಣಧಾರಣೆ ಅಂತ. ಜೀವನ ಉಸಿರಾಟವನ್ನು ನಿಯಂತ್ರಿಸುವ, ಅವನ ಚೇಷ್ಟೆಗಳ, ಪ್ರಾಣ ಅಂದರೆ ಪ್ರಾಣನಂ, ಅವನ ನಡೆ ನುಡಿ ವ್ಯಾಪಾರ ಸರ್ವಸ್ವವನ್ನು ನಿಯಂತ್ರಿಸುವ, ಜೀವನ ಸರ್ವಸ್ವವನ್ನು ನಿಯಂತ್ರಿಸುವವ ನಿಜವಾದ ಜೀವ. ಅನೇನ ಜೀವೇನಾತ್ಮನ ಅನುಪ್ರಭೂತ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ. ಉಪನಿಷತ್ ಹೇಳುತ್ತೆ, ಈ ಮರದ ಜೀವ ಯಾಕೆ ಬದುಕಿದೆ ಅಂದರೆ, ಅನೇನ ಜೀವೇನಾತ್ಮನಾನು, ಅದರೊಳಗೊಬ್ಬ ಆತ್ಮ ಇದ್ದಾನಪ್ಪ, ಜೀವಾತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ. ಜೀವಕ್ಕೂ ಜೀವ ಕೊಡುವ ಒಬ್ಬ ಆತ್ಮ ಇದ್ದಾನೆ, ಅವನು ಅಲ್ಲಿ ಒಳಗಿರೋದ್ರಿಂದ ಈ ಮರ ಬದುಕಿ ಚಿಗುರಿ ಮೇಲೆ ಬಂತು. ಯಾಕಂದರೆ ಇಲ್ಲದ್ರೆ ಒಂದು ಕಟ್ಟಿಗೆ ತುಂಡು ಕಡ್ದು ಹಾಕ್ತೀರಿ, ಒಣಗಿರುತ್ತೆ ಅದು, ಅದಕ್ಕೆ ಮಳೆ ನೀರು ಬಿದ್ದ ಕೂಡಲೇ ಅಲ್ಲೇ ಒಂದು ಚಿಗುರುತ್ತೆ. ಹೇಗೆ ಚಿಗುರಿತು? ಅಯ್ಯೋ, ಅದು ಜೀವದ ಹೊಟ್ಟಿಗೆ ಭಗವಂತ ಅಲ್ಲಿ ಸೇರಿಕೊಂಡು ಅದನ್ನು ಚಿಗುರಿಸಿದ. ಯಾಕೆಂದರೆ ಅದು ತಾಯಿಯ ಗರ್ಭದಲ್ಲಿ ಹೋಗಿಲ್ಲ, 9 ತಿಂಗಳಿಲ್ಲ, ಏನಿಲ್ಲ, ಕೊರಡು ಬಿದ್ದಿತ್ತು, ನೀರು ಬಿದ್ದ ಕೂಡಲೇ ಚಿಗುರಿತು.
ನೀರು ಬೀಳದೇ ಇದ್ದರೆ ಒಣಗಿ ಹೋಗ್ತಿತ್ತು, ಸತ್ತು ಹೋಗ್ತಿತ್ತು. ಅಲ್ಲಿ ಒಂದು ಜೀವ, ಆ ಜೀವಕ್ಕೆ ಜೀವದಾನ ಮಾಡಿದ ಭಗವಂತ, ಚಿಗುರಿತದು. ಹಾಗೆ ಅಂತ ಉಪನಿಷತ್ನ ಹೇಳ್ತಾರೆ. ಹಾಗಾಗಿ ಜೀವ ಅಂತಂದರೆ ಜೀವಕ್ಕೆ ಜೀವ ಕೊಡುವವ. ಜೀವ ಅಂದರೆ ಪ್ರಾಣ, ಪ್ರಾಣಧಾರಣ ಅಂದರೆ ಚಟುವಟಿಕೆ, ಕ್ರಿಯೆ, ಅವನ ಎಲ್ಲ ಕ್ರಿಯೆಗಳನ್ನು ಮಾಡಿಸ. ನಮ್ಮ ಚಟುವಟಿಕೆಯನ್ನು ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ನಮ್ಮ ಪ್ರಾಣವನ್ನು ನಾವು ಧಾರಣೆ ಮಾಡಿಕೊಂಡಿಲ್ಲ. ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಉಸಿರಾಡ್ತಾ ಇಲ್ಲ. ಯಾಕೆಂದರೆ ಈ ದೇಹಕ್ಕೆ ಉಸಿರು ಬಂದದ್ದು ನಮ್ಮ ಇಚ್ಛೆಯಿಂದಲ್ಲ. ನಮ್ಗೆ ಗೊತ್ತೇ ಇಲ್ಲ, ತಾಯಿ ಹೊಟ್ಟೆಯಲ್ಲಿದ್ದೆವು, ಎಲ್ಲೋ ಬಿದ್ದೆವು, ಉಸಿರಾಡಿ ಶುರು ಮಾಡಿದೆವು. ನಾವು ನಮ್ಮ ಮೂಗಿನಿಂದ ಉಸಿರಾಡ್ತೇವೆ ಅನ್ನೋದೇ ಗೊತ್ತಿರಲಿಲ್ಲ. ಕನೆಗೆ ಒಂದು ದಿವಸ ನಾವು ಉಸಿರಾಡ್ತೇವೆ ಅನ್ನೋ ಭ್ರಮೆ ಬಂತು. ಆದರೆ ಉಸಿರಾಡಲಿಕ್ಕಾಗಲಿಲ್ಲ, ಒಂದು ದಿವಸ ಕಣ್ಣು ಮುಚ್ಚಿದ್ದೆವು. ಹಾಗಾಗಿ ನಾವು ಉಸಿರಾಡುವುದು ನಮ್ಮಿಂದ ಅಲ್ಲ. ಒಳಗಿನಿಂದ ಯಾರು ಪ್ರಾಣಧಾರಣೆ ಮಾಡಿ ಉಸಿರಾಡಿಸ್ತಾನೋ ಅವನು ಜೀವದ ಒಳಗಿರುವ ಜೀವ ಅಂದರು. ಜೀವಕ್ಕೂ ಜೀವ. ನಾನು ಜೀವಕ್ಕೂ ಜೀವನಾಗಿ ಜೀವನ ಒಳಗೆ ತುಂಬಿದ್ದೇನೆ. ಅದು ಮಾತ್ರ ಮಮೇಯೂ ಅಂಶ, ನನ್ನ ಸ್ವರೂಪವೇ, ಅದು ಭಿನ್ನ ಅಲ್ಲ. ಎಷ್ಟು ಮುಖದಿಂದ ಕೃಷ್ಣ ಹೇಳ್ತಾನೆ ನೋಡಿ. ಒಂದು ಭಿನ್ನಾಂಶ, ಅದರೊಳಗೆ ನಾನು ಸ್ವರೂಪತಃ ನಾನು ಅವನ ಬಿಂಬರೂಪದಿಂದ ಇದ್ದೇನೆ. ಒಂದು ಪ್ರತಿಬಿಂಬಾಂಶ, ಒಂದು ಬಿಂಬಾಂಶ. ಅದು ನನ್ನ ಅಂಶ. ಆದರೆ ನನ್ನ ಅಂಶಕ್ಕೂ ಭೇದ ಇಲ್ಲ. ಅಲ್ಲಿ ನನ್ನ ಒಂದು ತುಣುಕು, ನನ್ನ ಇಡೀ ಸ್ವರೂಪ ಎಲ್ಲ ಒಂದೇ, ಅಭಿನ್ನ. ಏನು ಮಾಡ್ತಾ ಇದ್ದೀಯಾ ನೀನು? ಯಾಕೆ ಒಳಗೆ ಕೂತಿದ್ದೆ? ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದಕ್ಕೂ ಎರಡು ಅರ್ಥ. ಮೊದಲು ನಾನು ಜೀವ ಅಂತ ಹೇಳಿದೆ. ಜೀವ ಅಂದರೆ ಜೀವವೇ, ಭಗವಂತನ ಪ್ರತಿಬಿಂಬಭೂತವಾದ ಜೀವಭೂತ, ಜೀವನಾಮಕವಾಗಿ ಸನಾತನವಾದ ಒಂದು ಚೈತನ್ಯ ಪ್ರತಿಯೊಬ್ಬರ ದೇಹದೊಳಗಿದೆ. ಅದು ಜೀವ. ಅದು ಏನು ಮಾಡುತ್ತೆ? ಆ ಜೀವ ಒಳಗಿದ್ದರೆ ಮಾತ್ರ ಈ ಇಂದ್ರಿಯಗಳು ಕೆಲಸ ಮಾಡೋದು. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಅಂದರೆ ಪ್ರಾಕೃತವಾದ, ಪ್ರಕೃತಿಯಿಂದ ನಿರ್ಮಿತವಾದ, ಅಪ್ರಾಕೃತವಾದಂತಹ ಜ್ಞಾನಾನಂದಮಯವಾದ ಇಂದ್ರಿಯ ಜೀವ ಸ್ವರೂಪದಲ್ಲಿದೆ. ಅದನ್ನು ಬೇರ್ಪಡಿಸುವುದಕ್ಕೋಸ್ಕರ ಹೇಳಿದ ಪ್ರಕೃತಿಸ್ಥಾನಿ ಇಂದ್ರಿಯಾಣಿ ಅಂತ. ಜೀವ ಸ್ವರೂಪದಲ್ಲೇ ಇಂದ್ರಿಯ ಇದೆ, ಅದು ಪ್ರಕೃತಿಸ್ಥ ಅಲ್ಲ, ಅಪ್ರಾಕೃತ ಸ್ವರೂಪೇಂದ್ರಿಯ ಅಲ್ಲ. ಈ ಶರೀರದಲ್ಲಿರುವ ಪ್ರಾಕೃತವಾದ ಇಂದ್ರಿಯಗಳು ಯಾವುದೆಲ್ಲ? ಮನಃಷ್ಠಾನಿ ಇಂದ್ರಿಯಾಣಿ. ಆರನೇದು ಮನಸ್ಸು. ಹೊರಗೆ 5: ಕಣ್ಣು, ಕಿವಿ, ಮೂಗು, ತೊಗಲು ಮತ್ತು ಬಾಯಿ, ನಾಲಿಗೆ, ರಸ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದವನ್ನು ಗ್ರಹಣ ಮಾಡಲಿಕ್ಕೆ ಕಿವಿ, ಸ್ಪರ್ಶವನ್ನು ಅನುಭವಿಸಲಿಕ್ಕೆ ತ್ವಕ್ಕು, ರೂಪವನ್ನು ಅನುಭವಿಸಲಿಕ್ಕೆ ಕಣ್ಣು, ರಸವನ್ನು ಅನುಭವಿಸಲಿಕ್ಕೆ ನಾಲಿಗೆ, ಗಂಧವನ್ನು ಅನುಭವಿಸಲಿಕ್ಕೆ ಮೂಗು. ಹೀಗೆ 5 ಇಂದ್ರಿಯಗಳು. ಪ್ರಪಂಚದ 5 ಪಂಚಭೂತಗಳನ್ನು ಅನುಭವಿಸಲಿಕ್ಕೆ ಪಂಚೇಂದ್ರಿಯಗಳು. ಆ ಅನುಭವಿಸಿದ್ದನ್ನು ಒಳಕ್ಕೆ ಮುಟ್ಟಿಸಲಿಕ್ಕೆ ಒಳಗಿಂದ ಒಂದು ಇಂದ್ರಿಯ, ಲಿಂಕ್. ಅದು ಹೊರಗಿನಿಂದ ನೋಡಿದ್ದನ್ನು ಒಳಗೆ ಆತ್ಮಕ್ಕೆ ಮುಟ್ಟಿಸಲಿಕ್ಕೆ ಮನಸ್ಸು. ಮನಸ್ಸು ಅನ್ನುವ 6ನೇ ಇಂದ್ರಿಯ ಜೊತೆಗೆ ಹೊರಗಿನ 5 ಇಂದ್ರಿಯಗಳು, ಅವುಗಳನ್ನು ಮನಃಷ್ಠಾನ ಇಂದ್ರಿಯಾಣಿ ಪ್ರಕೃತಿಸ್ಥಾನೆ ಕರ್ಷತಿ. ಯಾವಾಗ? ಶರೀರಂ ಯದವಾಪ್ನೋತಿ. ಯಾವಾಗ ಅವನು ಶರೀರದ ಒಳಗೆ ಪ್ರವೇಶ ಮಾಡ್ತಾನೆ ಆಗ ಈ ಜೀವ ಕರ್ಷತಿ, ಈ ವಿಷಯಗಳನ್ನು ಆಕರ್ಷಣೆ ಮಾಡ್ತಾನೆ, ಅಂದರೆ ಅನುಭವಿಸ್ತಾನೆ ಅಂತ ಅರ್ಥ. ಶಬ್ದವನ್ನು ಕಿವಿಯ ಮೂಲಕ, ರೂಪವನ್ನು ಕಣ್ಣಿನ ಮೂಲಕ, ಗಂಧವನ್ನು ಮೂಗಿನ ಮೂಲಕ, ರಸವನ್ನು ನಾಲಿಗೆಯ ಮೂಲಕ, ಸ್ಪರ್ಶವನ್ನು ತೊಗಿಂದಿನ ಮೂಲಕ ಕರ್ಷತಿ, ಎಳ್ಕೋತಾನೆ ಅಂದರೆ ಅನುಭವಿಸ್ತಾನೆ. ಯಾವಾಗ? ಈ ಶರೀರದಲ್ಲಿ ಇದ್ದಾಗ. ಇಷ್ಟು ಹೇಳಿದ್ರಾ? ಕೃಷ್ಣ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಏನು ಅಂದರೆ, ಹೌದಾ ಜೀವ ಸ್ವತಂತ್ರವಾಗಿ ನೋಡ್ತಾನ, ಕೇಳ್ತಾನ? ಎಲ್ಲಿ ಸ್ವಾತಂತ್ರ್ಯ ಇದೆ? ನಮಗೆ ನೋಡಬೇಕು ಅಂತ ಅನ್ನೋದು ನೋಡ್ಲಿಕ್ಕೆ ಆಗೋಲ್ಲ. ಏನು ಎದುರಿದ್ದೋ ಅದನ್ನು ನೋಡೋದು ಅಷ್ಟೇ. ನೋಡಬೇಕು ಅನ್ನೋದು ನೋಡ್ಲಿಕ್ಕೆ ಆಗೋದಿಲ್ಲ. ನಮಗೆ ತುಂಬ ನೋಡಬೇಕು ಅಂತ ಆಸೆ ಇದೆ, ಅದು ನೋಡಬೇಕು ಅನ್ನಿಸೋದು ನೋಡಲಿಕ್ಕೆ ಆಗೋದಿಲ್ಲ. ನಾವು ನೋಡುವಂಥ ವಸ್ತು ನಮ್ಮ ಸೃಷ್ಟಿಯಲ್ಲ, ನಮ್ಮ ಕಣ್ಣು ನಮ್ಮ ಸೃಷ್ಟಿಯಲ್ಲ. ನಮಗೆ ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ರೂಪ ಇಟ್ಟ, ನಮ್ಮ ಪಾತ್ರ ಏನು? ಕಂಡದ್ದಷ್ಟೇ ನಮ್ಮ ಪಾತ್ರ. ಖಂಡಿತೂ ನೋಡಿದೆವು, ನಾವೆಂತ ಮಾಡಿದೆವು. ಆದ್ದರಿಂದ ಮನುಷ್ಯ ಈ ದೇಹದ ಒಳಗಿರತಕ್ಕ ಜೀವ 5 ಇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ವಿಷಯಗಳನ್ನು ಅನುಭವಿಸ್ತಾನೆ ಅನ್ನೋದು ಎಷ್ಟು ಸತ್ಯ? ಪೂರ್ಣ ಸತ್ಯ ಅಲ್ಲ. ಅದಕ್ಕೆ ಹೇಳಿದರು, ಮೊದಲು ಏನೋ ಜೀವಭೂತನಾಗಿ ಬಿಂಬರೂಪನಾಗಿ ಒಳಗಿದ್ದಾನಲ್ಲ ಅವನಯ್ಯ ನಿಜವಾಗಿ ಮನಃಷ್ಠಾನಿ ಇಂದ್ರಿಯಾಣಿ ಕರ್ಷತಿ. ಈ ಪ್ರಾಕೃತ ಇಂದ್ರಿಯಗಳಲ್ಲಿ ನೀನು ಎಲ್ಲಿದ್ದಿ? ಜೀವ ಇರೋದು ಒಂದೇ ಕಡೆ, ಅವನು ಇಡೀ ತಿರುಗಾಡೋದಿಲ್ಲ ಕಾಲಿನ ತಲೆ ತನಕ. ಅವನು ಜೀವದ ವಾಸಸ್ಥಾನ ಹೃದಯದಲ್ಲಿದ್ದಾನೆ. ಈ ಜೀವ ಎಲ್ಲೇ ಇರಲಿ ಕಣ್ಣಿನಲ್ಲಿ ಕೂತು ಕಣ್ಣನ್ನು ತೋರುವಂತೆ ಮಾಡ್ತಾನೆ ಭಗವಂತ. ಕಿವಿಯಲ್ಲಿ ಕೂತು ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಯಾರು? ಅಂಶಭೂತ, ಇದರೊಳಗೆ ಬಿಂಬರೂಪನಾಗಿ ಸ್ವರೂಪಭೂತನಾಗಿ ಜೀವನೊಳಗೆ ಅಂತರ್ಯಾಮಿಯಾಗಿರುವ ಭಗವಂತ ಇದ್ದಾನಲ್ಲ, ಅವನು ಕರ್ಷತಿ. ಸ್ವತಂತ್ರವಾಗಿ ನಿಮ್ಮನ್ನು ವಿಷಯಗಳತ್ತ ಹೇಳ್ಕೊಂಡು ಹೋಗಿ ವಿಷಯದ ಅನುಭವ ಕೊಡುವವನು ಅವನು,
ತಾನು ಅನುಭವಿಸ್ತಾನೆ, ನಿಮಗೂ ಅನುಭವ ಕೊಡ್ತಾನೆ. ಮನಶ್ಶಷ್ಟಾನಿ, ಮನಸ್ಸಿನೊಳಗಿದ್ದು ಅವನೇ ಮನಸ್ಸನ್ನು ಕ್ರಿಯೆ ಕೊಡುವುದು, ಮನಸ್ಸಿನ ಕ್ರಿಯೆ. ಕಣ್ಣಿನಲ್ಲಿದ್ದು ಕಣ್ಣಿಗೆ, ಕಿವಿಯಲ್ಲಿದ್ದು ಕಿವಿಗೆ, ಮೂಗಿನಲ್ಲಿದ್ದು ಮೂಗಿಗೆ, ನಾಲಿಗೆಯಲ್ಲಿದ್ದು ನಾಲಿಗೆಗೆ, ತ್ವಕ್ಕಿನಲ್ಲಿದ್ದು ತ್ವಕ್ಕಿನ ಅನುಭವ ಬರುವಂತೆ ಮಾಡುವನವನೇ. ನಾವು ಅನುಭವಿಸುವಂಥವ್ರಷ್ಟೇ. ನಮಗೇನು ಗೇಣಿ ಹಕ್ಕು ಇಲ್ಲ, ಮೂಲಿ ಹಕ್ಕು ಇಲ್ಲ, ಏನೂ ಇಲ್ಲ. ಚಾಲಿಗೇಣಿ ಹಕ್ಕು ಇಲ್ಲ, ಮೂಲಿಗೇಣಿ ಹಕ್ಕು ಇಲ್ಲ. ಅವನು ಕೊಟ್ಟ ನಾವು ಅನುಭವಿಸ್ತೇವೆ, ನಾವು ತಿಳ್ಕೊಂಡು ನಾವೇ ಅನುಭವಿಸಿದೆವು ಅಂತ. ಯಾವುದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ. ಅದರಿಂದ ಮಮೈವ ಅಂಶಃ ಕರ್ಷತಿ, ನನ್ನ ಸ್ವರೂಪವೇ ಒಳಗೆ ಕೂತು ಬಿಂಬರೂಪದಿಂದ ಕೂತು ಇದನ್ನೆಲ್ಲ ಎಳೆದು ನಿಮಗೆ ಅನುಭವ ಕೊಡ್ತಾ ಇದೆ. ಅದರ ಅನುಗ್ರಹದಿಂದ ಜೀವಭೂತಃ ಕರ್ಷತಿ. ಇಷ್ಟು ನಮಗೆ ಅರ್ಥ ಆದರೆ ಸ್ವಲ್ಪ ಗೀತೆಯ ಟ್ರ್ಯಾಕು ಸಿಕ್ಕಿತು ಅಂತ. ಇರದೇ ಇದ್ದರೆ ನೋಡಿ, ಮಮೈವ ಅಂಶಃ, ಒಳಗೆ ಇರತಕ್ಕವನು ಅವನೇ ನೋಡುವುದು, ಅವನೇ ಮಾಡುವುದು, ಒಂದು ದಿವಸ ಅವನೇ ಆಗಿಬಿಡುವುದು, ಎಲ್ಲ ಏನು ಇಲ್ಲೇ ಇಲ್ಲ ಅಂತ. ಎಷ್ಟು ಗೊಂದಲ. ಆ ಗೊಂದಲವು ನಿಜವಾಗಿದ್ದರೆ, ಈ ಎರಡು ಮುಖದಿಂದ ಕೃಷ್ಣ ಹೇಳುವುದು ಅಲ್ಲದೇ ಇರ್ತಿದ್ದರೆ, ಸನಾತನ ಅನ್ನೋ ಶಬ್ದಕ್ಕೆ ಏನು ವಿಶೇಷ ಔಚಿತ್ಯವೇ ಇಲ್ಲ, ಶ್ಲೋಕ ಬರ್ತೀವಿ ಹಾಕಿದ್ದು ಅಂತಾಗತ್ತೆ. ಆದ್ದರಿಂದ ಒಂದು ಭಿನ್ನವಾಗಿರತಕ್ಕಂಥದ್ದು, ಒಂದು ಅಭಿನ್ನವಾದಿದ್ದಾಗ ಸನಾತನ ಅನ್ನೋ ಶಬ್ದಕ್ಕೆ ಎರಡು ಕಡೆಯನ್ನು ಇದೆ. ಎರಡೂ ಭಿನ್ನವಾಗಿ ಸದಾ ಇರುವಂಥದ್ದು. ಭಗವಂತನೂ ಸನಾತನ, ಜೀವನಿಂದ ಬೇರೆಯಾಗಿ, ಜೀವನೂ ಸನಾತನ, ಭಗವಂತನಿಂದ ಬೇರೆಯಾಗಿ, ಇಬ್ಬರು ಈ ಅನಾದಿನಿತ್ಯ, ಯಾವ ವಸ್ತು ಒಂದೇ ಎಂದು ಆಗುವುದಿಲ್ಲ ಅನ್ನೋದು ಅರ್ಥಪೂರ್ಣ ಆಗುವುದು. ಸನಾತನ ಅನ್ನೋ ಶಬ್ದ ಸರಿಯಾಗಿ ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಜೀವೇಶ್ವರರ ಸರಿಯಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಎರಡು ಒಂದೇ ಆಗಿದ್ದರೆ ಈ ಸನಾತನ ಶಬ್ದ ಬೇಕಿಲ್ಲ. ಹೀಗೆ ಪ್ರಕೃತಿ ಸ್ಥಾನಿ ಕರ್ಷತಿ ಅನ್ನುವುದನ್ನು ನಾವು ಎರಡು ಮುಖದಿಂದ ನೋಡಿದಾಗ ಭಗವಂತ ಒಳಗಿನಿಂದ ನಮಗೆ ವಿಷಯಗಳ ಅನುಭವ ಕೊಡ್ತಾ ಇದ್ದಾನೆ. ಅವನು ಇಂದ್ರಿಯಗಳಲ್ಲಿ ಕೂತು, ನಾವು ಒಂದೇ ಕಡೆ ಕೂತದ್ದು, ನಮಗೆ ಕಣ್ಣು ಗೊತ್ತಿಲ್ಲ, ಕಿವಿ ಗೊತ್ತಿಲ್ಲ. ಅವನು ಕಣ್ಣು ಕಿವಿಗಳಲ್ಲಿ ಕೂತು ಆ ಅನುಭವ ನಮಗೆ ಕೊಟ್ಟ, ನಾವು ಅನುಭವಿಸಿದೆವು. ಇಂಥ ಭಗವಂತ ಅಂತ ಉಪಾಸನೆ ಮಾಡಿರಿ ಎಂದ ಕೃಷ್ಣ. ಇದು ಉಪಾಸನೆ ಮಾಡಲಿಕ್ಕೆ ಕೃಷ್ಣ ತೋರಿಸಿದ ಮೊದಲನೇ ಮುಖ. ಯಾವ ಬೆಳಕು ಅಲ್ಲ, ಒಳಗಿನ ಬೆಳಕಿನಿಂದ ನೋಡ್ರಿ. ಆವಾಗ ಆ ಮಹಾಜ್ಯೋತಿ, ಅದರ ಮುಂದೆ ನೀವು ಕಿರುಹಣತೆ ಎರಡೂ ಗೊತ್ತಾಗುತ್ತೆ. ಆ ಬೆಳಕಿನ ಮೂಲಕ ಭಗವಂತನ ಅನ್ವಯಿಸಿದರೆ ಅವನು ನಮ್ಮೊಳಗಿದ್ದು ನಮ್ಮ ಎಲ್ಲ ಅನುಭವಗಳನ್ನು ಕೊಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇದು ಉಪಾಸನೆ, ಭಗವಂತರು ಉಪಾಸನೆ ಮಾಡಬೇಕು ಅಂತ ಹೇಳಿದ. ಈ ಘಟ್ಟದಲ್ಲಿ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತು ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು.